ನಮಸ್ತೆ ಎಲ್ಲರಿಗೆ. ವೆಲ್ಕಮ್. ಎಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಶೇಷ ಸಂಚಿಕೆ ಆಕ್ಸೆಸ್ ಕಾನ್ಶಿಯಸ್ನೆಸ್ ಅನ್ನುವಂತಹ ಒಂದು ಟೂಲು. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೆ. ಸೊ ಈ ಕ್ಷಣ ನೀವು ಬೇರೆನ ಕೆಲಸ ಮಾಡ್ಬೋದಾಗಿತ್ತು, ಆದ್ರೆ ಯು ಚೋಸ್ ಟು ಬಿ ಹಿಯರ್. ಈ ಸೆಷನ್ ಅನ್ನ ಅಟೆಂಡ್ ಆಗ್ಬೇಕು, ಏನೋ ಹೊಸ ವಿಚಾರ ಕಲಿಬೇಕು ಅನ್ನುವಂತಹ ಒಂದು ಆಯ್ಕೆಯನ್ನ ನೀವು ಮಾಡಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಎಷ್ಟು ಜನ ನನ್ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ? ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಒಂದ್ಸರಿ FT ಅಂತ ಟೈಪ್ ಮಾಡ್ಬೋದಾ? ಯಾರಾದ್ರೂ ನನ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಇದ್ರೆ, ನನ್ನ ಕಮ್ಯುನಿಟಿಯಲ್ಲಿ ಇಲ್ಲದೆ ಇರೋರು, ಇಫ್ ಎನಿಬಡಿ ಇಸ್ ಹಿಯರ್. ಓಕೆ, ಎವ್ರಿವನ್ ನನ್ನ ಬಗ್ಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಯೂಟ್ಯೂಬ್ ನಲ್ಲಿ ನೋಡ್ತಾ ಇರುವಂತಹ ಸ್ನೇಹಿತರಿಗೋಸ್ಕರ ನನ್ನ ಬಗ್ಗೆ 2 ನಿಮಿಷ ಮಾತಾಡ್ಬೇಕು ಅಂದ್ರೆ, ನನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ BSc ಕಂಪ್ಯೂಟರ್ ಅಪ್ಲಿಕೇಶನ್ ನಲ್ಲಿ, ಆನಂತರ MCA ಮಾಡ್ಕೊಂಡೆ. ಆಮೇಲೆ ಮಾಸ್ಟರ್ ಆಫ್ ಸೈನ್ಸ್ ಸಾಫ್ಟ್ವೇರ್ ಸಿಸ್ಟಮ್ಸ್ ನಲ್ಲಿ 18 ವರ್ಷ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ನಂದು 11 ವರ್ಷ ಟೀಚಿಂಗ್, ಕೋಚಿಂಗ್ ಮತ್ತೆ ಹೀಲಿಂಗ್ ನ ಅನುಭವ. ಈಗ ಪೂರ್ಣ ಪ್ರಮಾಣದಲ್ಲಿ ಸುಮಾರು 2 ವರ್ಷದಿಂದ ಇದೇ ವಿಷಯದಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ಯೂಟ್ಯೂಬ್ ಚಾನಲ್ ಅಲ್ಲಿ 2,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚು. 10 ದೇಶಗಳಿಗೆ ಓಡಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿರುವಂತದ್ದು. ನನ್ನ 2010ರ ಲೋಯೆಸ್ಟ್ ಪಾಯಿಂಟ್ ಲೈಫ್ ಅಲ್ಲಿ ಬಂದಾಗ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ಲಿಕ್ಕೆ ನನಗೆ ಸಹಾಯ ಮಾಡಿದ್ದು ರೇಖಿ ಅನ್ನುವಂತಹ ವಿದ್ಯೆ. ಆ ವಿದ್ಯೆಯನ್ನ ಹೆಚ್ಚು ಜನರಿಗೆ ತಲುಪಿಸಬೇಕು ಅನ್ನುವಂತಹ ಉದ್ದೇಶವನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಕಲ್ಪತರು ಚಾರಿಟಬಲ್ ಟ್ರಸ್ಟ್ ಅನ್ನುವಂತಹ NGO ವನ್ನ 2011ರಲ್ಲಿ ಪ್ರಾರಂಭ ಮಾಡಿದೆ. 3 ಮುಖ್ಯ ಉದ್ದೇಶಗಳು. ಮೊದಲನೇದು, ಔಷಧ ರಹಿತ ಚಿಕಿತ್ಸೆಗಳಿಗೆ ಹೆಚ್ಚು ಒತ್ತನ್ನ ಕೊಡಬೇಕು, ಇದರ ಪ್ರಚಾರವನ್ನ ಮಾಡಬೇಕು. 2ನೇದು, ಪರಿಸರ ಸ್ನೇಹಿ ಜೀವನಕ್ಕೆ ಉತ್ತೇಜನ ಕೊಡುವಂಥದ್ದು. 3ನೇದು, ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗೋಸ್ಕರ, ಪರಿವರ್ತನೆಗೋಸ್ಕರ ಆಧ್ಯಾತ್ಮಿಕತೆಯ ಪ್ರಚಾರವನ್ನ ಮಾಡುವಂಥದ್ದು. ಸೊ ಈಗಲೂ ಕೂಡ ನನ್ನ ಮುಖ್ಯ ಉದ್ದೇಶ ಇದೇ ಆಗಿದೆ. ಆನ್ಲೈನ್ ನಲ್ಲಿ 2020ರ ನಂತರ ಕೋವಿಡ್ ಯಾವಾಗ ಬಂತೋ, ಆಫ್ಲೈನ್ ನಲ್ಲಿ ಮಾಡ್ತಾ ಇದ್ದಂತಹ ಕ್ಲಾಸಸ್ ಗಳನ್ನ ಆನ್ಲೈನ್ ಗೆ ಶಿಫ್ಟ್ ಮಾಡಿಕೊಂಡು ನನ್ನ ಕೆಲಸವನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ದೇನೆ. ನಾನು ಈ ಏನ್ ಮಿಷನ್ ಮನಸ್ಸಲ್ಲಿ ಅನ್ಕೊಂಡಿದ್ದೇನೆ, ಇದ್ಯಾಕೆ ಮಹತ್ವ ಇದೆ ಅಂತ ನಾನು ಪ್ರಶ್ನೆ ಕೇಳ್ಕೊಂಡಾಗ, ಜಗತ್ತಲ್ಲಿ ತುಂಬಾ ಜನರು ಖುಷಿ ಇದ್ದಾರೆ ಅಂತ ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇತ್ಯಾದಿಗಳಲ್ಲಿ ನೀವು ನೋಡಿದ್ರೆ, ಯಾಕಂದ್ರೆ ಅಲ್ಲಿ ಹೆಚ್ಚಾಗಿ ಎಲ್ಲರೂ ಕೂಡ ಖುಷಿಯ ವಿಚಾರವನ್ನಷ್ಟೇ ಶೇರ್ ಮಾಡ್ತಾರೆ. ಸೊ ಹೊರಗಡೆಯ ಜಗತ್ತಿಗೆ ತುಂಬಾ ಹೊಳೆಯುವಂತಹ ಶೈನಿಂಗ್ ಲೈಫ್ ಅಂತ ಅನ್ಸುತ್ತೆ. ಆದ್ರೆ ಒಳಗಡೆ ದರ್ ಇಸ್ ಸಮ್ ಹಾಲೋನೆಸ್ ಅನ್ನುವಂಥದ್ದು ನಿಮ್ಗೆ ಗೊತ್ತಾಯ್ತು. ಇದನ್ನ ನೀವು ಒಪ್ತೀರಿ ಅಂತಾದ್ರೆ ನನ್ಗೊಂದು ಕಮೆಂಟ್ಸ್ ನಲ್ಲಿ ಎಗ್ರಿ ಅಂತ ಟೈಪ್ ಮಾಡಿ. ಭೌತಿಕ ಸಮೃದ್ಧಿ ಇರುತ್ತೆ ಹೊರಗಡೆಯಿಂದ, ಆದ್ರೆ ಒಳಗಡೆಯಿಂದ ಮಾನಸಿಕವಾದಂತಹ ಶಾಂತಿ ಇಲ್ಲದೆ ಇರುವಂತಹ ಸಾಕಷ್ಟು, ಸಮತೋಲನ ಇಲ್ಲದೆ ಇರುವಂತಹ ಜನರು ಜಾಸ್ತಿ ಜನ ಇರುವಂತದ್ದು. ಅಂದ್ರೆ ದುಡ್ಡು, ಆರೋಗ್ಯ, ಸಂಬಂಧಗಳು ಮತ್ತು ಇತರ ಮನಸ್ಸಿಗೆ ಖುಷಿ ಕೊಡುವಂತಹ ವಿಚಾರಗಳನ್ನ ಬದಿಗಿಟ್ಟು ಹೊಲಿಸ್ಟಿಕ್ ಲೈಫ್ ಇಲ್ಲದೆ ಜೀವನವನ್ನ ನಡೆಸುವಂಥದ್ದು. ಸೊ ಸಮಗ್ರ ಜೀವನ ಶೈಲಿಯ ಅರಿವು ಇಲ್ಲದೆ ಇರುವಂಥವ್ರು. ಒಂದು ಸಲ ದುಡ್ಡಿಗೋಸ್ಕರ ಆರೋಗ್ಯವನ್ನ ಕಳ್ಕೊಳ್ಳೋದು, ಆನಂತರ ಆರೋಗ್ಯಕ್ಕೋಸ್ಕರ ದುಡ್ಡನ್ನ ಖರ್ಚು ಮಾಡೋದು, ಈ ತರದ ಒಂದು ಸೈಕಲ್ ನಲ್ಲಿ ಇರುವಂತವರನ್ನ ತುಂಬಾ ನಾನು ನೋಡ್ತಾ ಇದ್ದೇನೆ. ಫ್ಯಾಕ್ಟ್ ಏನು ಅಂತಂದ್ರೆ, ಎಲ್ಲದರ ಮೂಲ, ಶಕ್ತಿಯ ಮೂಲ ಏನಿದೆ, ಇದು ಒಂದೇ ಆಗಿದೆ. ಹಾಗಾಗಿ ಇದನ್ನ ನಾವು ಸಾಲ್ವ್ ಮಾಡೋದು ತುಂಬಾ ಸುಲಭ. ಎವ್ರಿಥಿಂಗ್ ಕ್ಯಾನ್ ಬಿ ಸಾಲ್ವ್ಡ್ ಫ್ರಮ್ ಇನ್ಸೈಡ್. ಒಳಗಡೆಯಿಂದ ಇದನ್ನ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡೆ. ಸೊ ಮನಸ್ಸಿನ ಒಳಗಡೆ ಮತ್ತು ಹೊರಗಡೆ ಒಂದು ಬ್ಯಾಲೆನ್ಸ್ ಪಡೆಯುವಂಥದ್ದು ತುಂಬಾ ಸುಲಭ ಇದೆ. ಮೆಟೀರಿಯಲಿಸ್ಟಿಕ್ ಮತ್ತು ಸ್ಪಿರಿಚುವಲಿಸ್ಟಿಕ್ ಅಥವಾ ಭೌತಿಕ ಮತ್ತು ಆಧ್ಯಾತ್ಮಿಕತೆಯ ಜೀವನವನ್ನ ಕೂಡ ಸಮನ್ವಯ ಮಾಡುವಂಥದ್ದು ತುಂಬಾ ಸುಲಭ ಇದೆ.
ಸಮಗ್ರ ಆರೋಗ್ಯ ಅಥವಾ ಹೋಲಿಸ್ಟಿಕ್ ಹೀಲಿಂಗ್ ಅಂತ ಹೇಳ್ತೀವಿ, ಹೋಲಿಸ್ಟಿಕ್ ಹೆಲ್ತ್ ಮತ್ತು ಖುಷಿ, ಇದು ಕೂಡ ತುಂಬಾ ಸುಲಭ ಇದೆ. ಹಾಗಾಗಿ ಈ ಮಿಷನ್ ನನಗೆ ತುಂಬಾ ಮುಖ್ಯ ಅಂತ ಅನ್ನಿಸ್ತು. ಜನರಿಗೆ ಸಮಸ್ಯೆ ಇದೆ, ಆ ಸಮಸ್ಯೆಗೆ ತುಂಬಾ ಸುಲಭವಾದಂತಹ ಪರಿಹಾರ ಕೂಡ ಇದೆ. ಹಾಗಾಗಿ ಇದು ಎರಡರ ಒಂದು ಸೇತುವೆ ಆಗ್ಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಇರುವಂತದ್ದು. ಈ ಸೆಷನ್ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನನ್ನ ಧ್ಯೇಯ ಮಿಷನ್ ನಾನು ಅನ್ಕೊಂಡಿರೋದು 1,00,000 ಜನರನ್ನ ರೀಚ್ ಆಗ್ಬೇಕು. ಅವರಿಗೆ 2H2P ಈ ಫಾರ್ಮುಲಾದಲ್ಲಿ ಹೆಲ್ಪ್ ಮಾಡಬೇಕು ಅಂತ. 2H ಅಂತಂದ್ರೆ ಹೆಲ್ತ್ ಅಂಡ್ ಹ್ಯಾಪಿನೆಸ್, ಆರೋಗ್ಯ ಮತ್ತು ಸಂತೋಷ. ಮತ್ತೆ 2P ಪ್ರಾಸ್ಪರಿಟಿ ಮತ್ತೆ ಪೀಸ್ಫುಲ್. ಈ ಜೀವನ ಶೈಲಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಸೊ ನೀವು ಕೂಡ ಈ ಮಿಷನ್ ನಲ್ಲಿ ನನ್ನ ಜೊತೆಗೆ ಸೇರ್ಕೊಳ್ಳೋದಕ್ಕೆ ಇಷ್ಟ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳುವಂತ ಕುತೂಹಲ ನನಗೆ. ಈ ಸೆಷನ್ ನೀವು ಜಾಯಿನ್ ಆಗಿದ್ದೀರಿ, ನನ್ನ ಜೊತೆಗೆ ಇಷ್ಟೊತ್ತಿದ್ದೀರಿ. ಐ ಫೀಲ್ ನೀವು ಮಿಷನ್ಗೆ ಕನೆಕ್ಟ್ ಆಗಿದ್ದೀರಿ ಅಂತ ಭಾವಿಸ್ತೀನಿ. ಇಫ್ ಯು ಫೀಲ್ ಕನೆಕ್ಟೆಡ್, ಕಮೆಂಟ್ ನಲ್ಲಿ ಒಂದು ಸಿ ಅಂತ ಕೊಡಿ. ಮುಂದಕ್ಕೆ ಆಕ್ಸೆಸ್ ಕಾನ್ಶಿಯಸ್ನೆಸ್ ನ ಟಾಪಿಕ್ ಅನ್ನ ನಾನು ಕವರ್ ಮಾಡ್ಲಿಕ್ಕಿದ್ದೇನೆ. ಹಾಗೆಯೇ ಇವತ್ತಿನ ಸೆಷನ್ ನ ಸೆಕೆಂಡ್ ಹಾಫ್ ನಲ್ಲಿ ನನ್ನ ಒಬ್ಬ ಸ್ಟೂಡೆಂಟು ಶ್ರೀಮತಿ ಶುಭದಾ ಭಟ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ಲಿಕ್ಕಿದ್ದಾರೆ. ಅವರಿಂದ ಕೂಡ ಆಕ್ಸೆಸ್ ಕಾನ್ಶಿಯಸ್ನೆಸ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳಿಕ್ಕಿದೆ. ಇದರ ಹಿಸ್ಟ್ರಿಯನ್ನ ತಿಳ್ಕೊಳ್ಳೋಣ, ಎಲ್ಲಿಂದ ಬಂತು, ಹೇಗೆ ಜಗತ್ತಲ್ಲಿ ಪ್ರಚಾರ ಆಗ್ತಾ ಇದೆ, ಮತ್ತು ಮುಂದೆ ನಾವು ಆ ಆಕ್ಸೆಸ್ ಕ್ಲಾಸ್ ಅನ್ನ ಮಾಡಬೇಕು ಅಂತಂದ್ರೆ, ಅದನ್ನ ಕಲಿಬೇಕು ಅಂತಂದ್ರೆ ಯಾವ ತರಹದ ಅವಕಾಶ ನಮ್ಮ ಮುಂದಿದೆ, ಇವುಗಳೆಲ್ಲವನ್ನ ಸೆಕೆಂಡ್ ಹಾಫ್ ನಲ್ಲಿ ನೋಡೋಣ. ಬಟ್ ಅದಕ್ಕೂ ಮುಂಚೆ ನನ್ನ ಸಣ್ಣ ವೈಯಕ್ತಿಕವಾದಂತಹ ಅನುಭವವನ್ನ ನಾನು ಶೇರ್ ಮಾಡಬಹುದು ಅಂತ ಆದ್ರೆ, 2010ರಲ್ಲಿ ನನ್ನ ಲೋಯೆಸ್ಟ್ ಪಾಯಿಂಟ್ ಅಂತ ಅವಾಗ ಹೇಳಿದೆ. ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋದಕ್ಕೆ ನನಗೆ ರೇಖಿ ಸಹಾಯ ಮಾಡ್ತು. ಆ ನಂತರ ನೂರಾರು ಟೆಕ್ನಿಕ್, ಯಾವ ಕ್ಲಾಸ್ ಇದೆಯೋ ಆ ಕ್ಲಾಸ್ ಅನ್ನು ಅಟೆಂಡ್ ಮಾಡ್ತಾ ಇದ್ದೆ. ಸುಮಾರು ಒಂದು 2.5-3 ವರ್ಷ ಕರುಣಾ ರೇಖಿ, ಕಲರ್ ಥೆರಪಿ, ಆಕ್ಯುಪಂಕ್ಚರ್, ನೀವು ನೇಮ್ ಇಟ್, ನಾನು ಹೋಗಿರ್ತೀನಿ ಕ್ಲಾಸಿಗೆ. ಅಂತ ಒಂದು ಹುಚ್ಚುತನ ನನ್ನಲ್ಲಿತ್ತು. ನನ್ನ ಮೇಲೆ ನಾನು ಎಷ್ಟು ಖರ್ಚು ಮಾಡಿದ್ದೇನೆ ಅಂತ ನಾನು ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ಬಹುಶಃ ಒಂದು 75 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಈ ಜರ್ನಿಯಲ್ಲಿ ಪ್ರತಿ ಸಾರಿ ನನಗೆ ಒಂದು ಹೊಸ ತರಹದ ಲರ್ನಿಂಗ್ ಸಿಕ್ತು, ಕಲೀಲಿಕ್ಕೆ ಸಿಕ್ತು, ಮತ್ತೆ ಹೊಸ ಟೂಲ್ಗಳು ಸಿಕ್ತು. ಯಾವ್ದು ನನಗೆ ಉಪಯೋಗಕಾರ ಆಗುತ್ತೋ, ಯಾವ್ಯಾವ್ದು ನನಗೆ ಸಹಾಯ ಕೊಡುತ್ತೋ, ನನ್ನ ಆ ಲೈಫ್ ನ ಪ್ರಾಬ್ಲಮ್ ಇಂದ ನೆಕ್ಸ್ಟ್ ಸ್ಟೇಜ್ ಕರ್ಕೊಂಡು ಹೋಗುತ್ತೋ, ಅದನ್ನ ನಾನು ಬಳಸ್ಕೊಂಡು ಬೇರೆಯವರಿಗೆ ತಿಳಿಸ್ತಾ ಬಂದೆ. ಕೆಲವೊಂದು ಟೂಲ್ಸ್ಗಳು ಉಪಯೋಗ ಆಗ್ಲಿಲ್ಲ, ಕೆಲವೊಂದು ಟೂಲ್ಸ್ಗಳು ಜಾಸ್ತಿ ಉಪಯೋಗ ಆಯ್ತು. ಅದರಲ್ಲಿ ಮುಖ್ಯವಾಗಿ ನಂಗೆ ಅನುಕೂಲ ಆಗಿರುವಂತದ್ದು ರೇಖಿ ಅನ್ನುವಂಥ ವಿದ್ಯೆ. ಆಮೇಲೆ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ನಮ್ಮ ಸುಪ್ತ ಮನಸ್ಸಿನ ಅದ್ಭುತ ಶಕ್ತಿಯನ್ನ ಬಳಸಿಕೊಳ್ಳುವಂತಹ ಸ್ವಸಂಮೋಹಿನಿ ಅನ್ನುವಂಥ ವಿದ್ಯೆ. ಅಲ್ಲಿಂದ ಮುಂದಕ್ಕೆ ಕರುಣಾ ರೇಖೆ ಅನ್ನುವಂಥ ವಿದ್ಯೆ, ರೇಖಿಯ ನೆಕ್ಸ್ಟ್ ಲೆವೆಲ್. ಅಲ್ಲಿಂದ ಮುಂದಕ್ಕೆ ನಾನು ನನ್ನ ಆಧ್ಯಾತ್ಮಿಕ ಗುರುಗಳನ್ನ ಪರಿಚಯ ಮಾಡುವಂತಹ ಅವಕಾಶ ಆಯಿತು. ಶ್ರೀವಿದ್ಯಾ ಸಾಧನವನ್ನ ನಾನು ಎಂಬ್ರೇಸ್ ಮಾಡಿದ ನಂತರ, ಸ್ಟಾರ್ಟ್ ಮಾಡಿದ ನಂತರ, ಆಲ್ಮೋಸ್ಟ್ ನನ್ನ ಸ್ಪಿರಿಚುವಲ್ ಕ್ವೆಸ್ಟ್ ಏನಿತ್ತು, ಹೊಸ ವಿಚಾರಗಳನ್ನ ಕಲಿಯುವಂಥದ್ದು, ಪ್ರಾಕ್ಟೀಸ್ ಮಾಡ್ಲಿಕ್ಕೋಸ್ಕರ, ಅದು ಆಲ್ಮೋಸ್ಟ್ ತಣೀತು. ಸೊ ಇದು ನನ್ನ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್, ಸ್ಪಿರಿಚುವಲ್ ಜರ್ನಿ ಎಲ್ಲಿಂದ ಕಂಟಿನ್ಯೂ ಆಗ್ತಾ ಬಂತು ಅಂತ. ಅದರ ನಡುವೆನೆ ಈ ಆಕ್ಸೆಸ್ ಕಾನ್ಶಿಯಸ್ನೆಸ್ ಅನ್ನುವಂತಹ ಒಂದು ಟೆಕ್ನಿಕ್, ಒಂದು ಟೂಲು ಕಣ್ಣು ಮುಂದೆ ಅವಾಗ ಬರ್ತಾನೆ ಇತ್ತು. ಆಮೇಲೆ ನನ್ನ ಕಣ್ಣು ಮುಂದೆನೆ ನನ್ನ ಕೆಲವು ಶುಭದಾತರ ಸ್ಟೂಡೆಂಟು ಮತ್ತು ನನ್ನ ಕೊಲೀಗ್ಸ್ ಅಥವಾ ಸಹಭಾಗಿಗಳು ಅಂತ ಹೇಳ್ಬೋದು, ನನ್ನ ಜೊತೆಗೆ ಕೋಚಿಂಗ್ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಕೂಡ ಈ ಆಕ್ಸೆಸ್ ಕಾನ್ಶಿಯಸ್ನೆಸ್ ಅನ್ನ ಎಂಬ್ರೇಸ್ ಮಾಡುವಂತಹ ರೀತಿಯನ್ನ ನೋಡಿದ್ರೆ, ಅದರ ಒಂದು ರೀತಿಯ ಅಮಲು ಅಂತ ಹೇಳ್ತಾರೆ. ಯಾವ ಒಂದು ವಿಚಾರ ನಮ್ಗೆ ತುಂಬಾ ಇಷ್ಟ ಆದ್ರೆ ಒಂದು ಹುಚ್ಚಿನ ತರಹ, ಒಳ್ಳೆಯ ಹುಚ್ಚು, ಕೆಟ್ಟ ಹುಚ್ಚಲ್ಲ, ಒಂದು ಅಮಲಿನ ರೀತಿಯಲ್ಲಿ ಅವರು ಎಂಬ್ರೇಸ್ ಮಾಡಿರೋದನ್ನ ನಾನು ನೋಡ್ತಾ ಇದ್ದೆ. ಅಂಡ್ ಸುಮಾರು 2 ವರ್ಷದಿಂದ ಈಚೆಗೆ ಅದರ ಬಗ್ಗೆ ನಮ್ಗೆ ತುಂಬಾ ಜಾಸ್ತಿ ಸೆಳೆತ ಬರುತ್ತೆ. ಅದಕ್ಕೂ ಹಿಂದೆ ಕ್ವಾಂಟಮ್ ಫ್ರೀಕ್ವೆನ್ಸಿ ಹೀಲಿಂಗ್ ಅನ್ನುವಂಥದ್ದು, ಇದನ್ನ ಕೂಡ ನಾನು ಬಳಸ್ತಾ ಇದ್ದೆ, ಈಗಲೂ ಕೂಡ ಉಪಯೋಗಿಸ್ತಾ ಇದ್ದೀನಿ. ಅಂಡ್
ಎನಿ ಟೂಲ್ಸ್ ಬೇಸಿಕಲಿ ಸೈಂಟಿಫಿಕಲಿ ಅಥವಾ ಮಾನಸಿಕವಾಗಿ ಉಪಯೋಗಿಸುವಂಥದ್ದು ನಾನು ಎಕ್ಸ್ಪೆರಿಮೆಂಟಲ್ಗೋಸ್ಕರ ಪ್ರಾಯೋಗಿಕವಾಗಿ ಅದನ್ನ ಬಳಸ್ತಾನೆ ಬಂದಿದ್ದೇನೆ. ನ್ಯೂರೋಶಾಸ್ತ್ರ ಅನ್ನುವಂಥದ್ದು ಇನ್ನೊಂದು ಪ್ಯಾರಲಲ್ ಆಗಿ ನಾನು ಮಾಡ್ತಾ ಇರುವಂಥದ್ದು. ಟೈಮ್ ವೇವರ್ ಅನ್ನುವಂಥದ್ದು ಹೀಲಿಯ ನೆಕ್ಸ್ಟ್ ವರ್ಷನ್, ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ. ಸೊ ನಡೀತಾ ಇದೆ. ಈ ಆಕ್ಸೆಸ್ ಕಾನ್ಶಿಯಸ್ನೆಸ್ ಅನ್ನುವಂಥದ್ದು ಯಾವುದೇ ಪರಿಕರಗಳಿಲ್ಲದೆ ತುಂಬಾ ಸುಲಭವಾಗಿ ತುಂಬಾ ಪರಿಣಾಮಕಾರಿಯಾಗಿ ರಿಸಲ್ಟ್ ಅನ್ನು ಕೊಡುವಂತಹ ಅದ್ಭುತ ಟೆಕ್ನಿಕ್ ಅಂತ ಗೊತ್ತಾಯ್ತು. ನಾನು ಈ ಹಿಂದೆ ಪ್ರಾಕ್ಟೀಸ್ ಮಾಡಿದಂತಹ ಕಲಿತಂತಹ ಟೆಕ್ನಿಕ್ಗಳಲ್ಲೇನೆ ಒಂದು ರೀತಿಯ ರಾಜನ ತರಹ ಅಂತ ಅನ್ನಿಸ್ತು ನನಗೆ. ಸೊ ಇದ್ರ ಬಗ್ಗೆ ಹೆಚ್ಚು ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಆ ನಂತರ ಇದರ ಕ್ಲಾಸಸ್ ಅನ್ನ ತಗೊಂಡೆ, ಬೇರೆಯವರಿಗೆ ಇದನ್ನ ಪ್ರಯೋಗ ಮಾಡ್ಲಿಕ್ಕೆ ಹೊರಟೆ. ಈ ಜರ್ನಿಯಲ್ಲಿ ನನಗೆ ಇನ್ನೊಂದು ಪುಸ್ತಕ ತುಂಬಾ ಸಹಾಯ ಮಾಡಿತು, ಮ್ಯಾಜಿಕ್ ಅನ್ನುವಂತ ಒಂದು ಪುಸ್ತಕ. ನನ್ನ ಸ್ಟೂಡೆಂಟ್ಸ್ ಗಳಿಗೆ ನಾನು ಅಮೃತ ಕಳಶ ಅನ್ನುವಂತಹ ಒಂದು ಹೊಸ ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ. ದುಡ್ಡಿನ ವಿಚಾರಕ್ಕೆ ನಮ್ಗೆ ಹೇಗೆ ಅನುಕೂಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು, ಅದನ್ನ ಸೀರಿಯಸ್ ಆಗಿ ಇತ್ತೀಚೆಗೆ ನಾನು ಮಾಡ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಮತ್ತು ಅದನ್ನ ಪ್ರಚಾರ ಕೂಡ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗೆಲ್ಲ ಅಮೃತ ಕಳಶದ ಬಗ್ಗೆ ಗೊತ್ತಿದೆ, ಚಾಟ್ ಬಾಕ್ಸ್ ಅಲ್ಲಿ AK ಅಂತ ಒಂದು ಸರಿ ಟೈಪ್ ಮಾಡಿ, AK ಫಾರ್ ಅಮೃತ ಕಳಶ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್, ಯು ಕ್ಯಾನ್ ಟೈಪ್ NA. ಗೊತ್ತಿಲ್ದಿದ್ರೆ ಯು ಕ್ಯಾನ್ ಟೈಪ್ NA, ನೋ ಪ್ರಾಬ್ಲಮ್. ಓಕೆ, ತುಂಬಾ ಜನ ಗೊತ್ತಿದೆ, ವೆರಿ ಗುಡ್. ಸೊ ಇದು ಕೂಡ ಬಂದಿರುವಂತದ್ದು ಇದೇ ಪುಸ್ತಕದಿಂದ. ಈ ಪುಸ್ತಕ ಬಂದಿರುವಂತದ್ದು ಈ ಆಕ್ಸೆಸ್ ಕಾನ್ಶಿಯಸ್ನೆಸ್ ಅನ್ನ ಪ್ರಾರಂಭ ಮಾಡಿದಂತಹ ಗ್ಯಾರಿ M. ಡಗ್ಲಸ್ ಮತ್ತು ಡಾಕ್ಟರ್ ಡೇನ್ ಹೀರ್ ಅನ್ನುವಂತಹ ವ್ಯಕ್ತಿಗಳು. ಇದರಲ್ಲಿ ಒಂದು ಚಾಪ್ಟರ್ ನಲ್ಲಿ ಅವ್ರು ಹೇಳ್ತಾರೆ, ಈ 10% ನ ಪ್ರಾಮುಖ್ಯತೆಯನ್ನ ಹೇಳ್ತಾರೆ. ಇನ್ಫ್ಯಾಕ್ಟ್ ಇದು ಈ ಹಿಂದೆ ಕೂಡ ದೌ ಶಲ್ ಪ್ರಾಸ್ಪರ್ ಅನ್ನುವಂತಹ ಪುಸ್ತಕದಲ್ಲಿ ಕೂಡ ಅದರ ಒಂದು ರೀತಿಯ ರೆಫರೆನ್ಸ್ ಇತ್ತು. ತುಂಬಾ ಶ್ರೀಮಂತರಾಗೋದಕ್ಕೆ ಈ ಟೆಕ್ನಿಕ್ ಅನ್ನು ಉಪಯೋಗಿಸ್ತಾರೆ ಅನ್ನೋದು ಕೂಡ ನಂಗೆ ಗೊತ್ತಿತ್ತು. ಆದ್ರೆ ಅದನ್ನ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ನಿಲ್ಲಿಸಿ ಮತ್ತೆ ಇವಾಗ ಮತ್ತೆ ತುಂಬಾ ಸೀರಿಯಸ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ರಿಸಲ್ಟ್ ಅನ್ನು ಕೂಡ ಪಡಿತಾ ಇದ್ದೇನೆ. ಸೊ ಇದ್ರ ಬಗ್ಗೆ ಬಹುಶಃ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ, ಇನ್ನೊಂದು ಸೆಷನ್ ಅಲ್ಲಿ. ಆದ್ರೆ ಇವತ್ತು ಆಕ್ಸೆಸ್ ಕಾನ್ಶಿಯಸ್ನೆಸ್ ಅನ್ನುವಂತಹ ವಿಚಾರವನ್ನ ಒಂದ್ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ, ಇದರ ಬಗ್ಗೆ ಮಾತಾಡೋದಕ್ಕೆ ನೆಕ್ಸ್ಟ್ ಒಂದು 10-15 ನಿಮಿಷ ನಾನು ಬಳಸ್ಕೊಡ್ತೀನಿ. ಸೊ ಈ ಸೆಷನ್ಗೆ ಇವಾಗ ನೀವು ರೆಡಿ ಇದ್ರೆ, ಇದು ಒಂದು ಕಾಂಟೆಕ್ಸ್ಟ್ ಸೆಟ್ ಮಾಡಿದೆ ಇಲ್ಲಿ ತನಕ. ಯಾತಕ್ಕೆ ನಾನು ಆಕ್ಸೆಸ್ ಕಾನ್ಶಿಯಸ್ನೆಸ್ ನ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೇನೆ, ಅದನ್ನ ಯಾಕೆ ಪ್ರಚಾರ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಆ ಕಾರಣಕ್ಕೆ ಇಷ್ಟೊತ್ತು ನಾನು ಮಾತಾಡ್ಬೇಕಾಯ್ತು. ಸೊ ಒಂದ್ ಸರಿ ರೆಡಿ ಇದ್ರೆ ಕಮೆಂಟ್ಸ್ ನಲ್ಲಿ ರೆಡಿ ಅಂತ ಟೈಪ್ ಮಾಡಿ ಅಂಡ್ ವಿ ಬಿಗಿನ್. ಸದ್ಯಕ್ಕೆ ಆಕ್ಸೆಸ್ ಕಾನ್ಶಿಯಸ್ನೆಸ್ ಕನ್ನಡದಲ್ಲಿ ನನ್ಗೆ ಗೊತ್ತಿದ್ದ ಹಾಗೆ ಮ್ಯಾನ್ಯುವಲ್ಗಳಿಲ್ಲ, ಮತ್ತು ಅದನ್ನ ಕನ್ನಡದಲ್ಲಿ ಹೇಳ್ಕೊಡೋರು ಯಾರು ಇಲ್ಲ. ಸೊ ಹಾಗಾಗಿ ಕ್ಲಾಸಸ್ಗಳು ಇಂಗ್ಲಿಷ್ ಭಾಷೆಯಲ್ಲಿ ನಡೀತಾ ಇದೆ. ಸೊ ಇಲ್ಲಿ ತುಂಬಾ ಶಬ್ದಗಳು ಇಂಗ್ಲಿಷ್ ಭಾಷೆಯಲ್ಲೇ ಇದೆ. ಸಾಧ್ಯವಾದಷ್ಟು ಅದನ್ನ ಕನ್ನಡೀಕರಣಗೊಳಿಸಿ ಅನುವಾದಗೊಳಿಸಿ ನಿಮ್ಗೆ ಹಾಕಿದ್ದೇನೆ. ಆದ್ರೂ ಕೂಡ ಏನಾದ್ರೂ ಶಬ್ದಗಳು ಇಂಗ್ಲಿಷ್ ನಲ್ಲಿ ಬಂದ್ರೆ, ಹೇಗೆ ನಾವು ಸಂಸ್ಕೃತ ಮಂತ್ರಗಳನ್ನು ಉಪಯೋಗಿಸ್ತೀವೋ ಅದೇ ತರ ಇಂಗ್ಲಿಷ್ ನ ಮಂತ್ರ ಅಂತ ಅಂದುಕೊಂಡು ನೀವು ಈ ಟೂಲ್ ಅನ್ನ ಅರ್ಥ ಮಾಡ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು ಆಲ್. ಸೊ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈ ಒಂದು ಟೂಲು ಆಕ್ಸೆಸ್ ಕಾನ್ಶಿಯಸ್ನೆಸ್ ನಮ್ಗೆ ಬೇಕಾದಂತಹ ಜೀವನವನ್ನ ಸೃಷ್ಟಿ ಮಾಡೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡುವಂತಹ ಸಾಧನಗಳ ಒಂದು ಗೊಂಚಲು ಅಂತ ಹೇಳ್ಬೋದು. ನನ್ಗೆ ಗೊತ್ತಿದ್ದ ಹಾಗೆ ಸುಮಾರು 8,000ಕ್ಕಿಂತಲೂ ಹೆಚ್ಚು ಟೂಲ್ಸ್ಗಳು ಇದರ ಒಳಗಡೆ ಇವೆ. 8,000ಕ್ಕಿಂತಲೂ ಹೆಚ್ಚು ನಮ್ಮನ್ನ ಎಂಪವರ್ ಮಾಡುವಂತಹ ಟೆಕ್ನಿಕ್ಗಳು, ಸಶಕ್ತಗೊಳಿಸುವಂತಹ ತಂತ್ರಗಳು, ಜೀವನವನ್ನ ನೋಡುವಂತಹ ದೃಷ್ಟಿ ಬದಲಾಯಿಸುವಂತಹ ವಿಚಾರ ಇದರಲ್ಲಿ ಇದೆ. ಮುಖ್ಯವಾಗಿ ಇದರಲ್ಲಿ ಕ್ವಶ್ಚನಿಂಗ್ ಮೈಂಡ್ ಅನ್ನ ಪ್ರಮೋಟ್ ಮಾಡ್ತಾರೆ. ಪ್ರಶ್ನೆಗಳನ್ನ ಕೇಳಬೇಕು. ಕ್ವಶ್ಚನ್ಸ್ ಎಂಪವರ್ ಅಸ್, ಆನ್ಸರ್ಸ್ ಡಿಸೆಂಪವರ್ ಅಂತ ಇದರ ಒಂದು ಫಿಲಾಸಫಿ ಹೇಳುತ್ತೆ. ಸೊ ನಾವು ಯಾವಾಗ್ಲೂ ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕು.
ಯು ಹ್ಯಾವ್ ಟು ಕೀಪ್ ಆಸ್ಕಿಂಗ್ ಕ್ವಶನ್ಸ್. ನೆಕ್ಸ್ಟ್, ಚಾಯ್ಸಸ್. ನಾವು ಯಾವ ಸಮಯದಲ್ಲಿ ಯಾವ ಚಾಯ್ಸ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ಆಯ್ಕೆಗಳು. ಈಗ ನೀವು ಈ ಸೆಷನ್ ಅನ್ನ ಅಟೆಂಡ್ ಆಗುವಂತಹ ಒಂದು ಚಾಯ್ಸ್ ಇತ್ತು, ಅಟೆಂಡ್ ಆಗದೇ ಇರುವಂತಹ ಚಾಯ್ಸ್ ಇತ್ತು. ಎರಡು ಚಾಯ್ಸ್ ನಿಮ್ಗಿತ್ತು, ಬಟ್ ಯು ಚೋಸ್ ಟು ಬಿ ಹಿಯರ್. ಇನ್ನ ಸಾಕಷ್ಟು ಜನ ಈ ಸೆಷನ್ ಅಟೆಂಡ್ ಆಗದೇ ಇರುವಂತಹ ಚಾಯ್ಸ್ ಮಾಡಿ. ಒಂದು ಉದಾಹರಣೆಗೆ ಹೇಳಿದೆ. ಇದೇ ತರ ಜೀವನದಲ್ಲಿ ಪ್ರತಿ ಕ್ಷಣ ನಿಮ್ಗೆ ಚಾಯ್ಸಸ್ ಗಳನ್ನ ಮಾಡುವಂತಹ ಅವಕಾಶ ಸಿಗುತ್ತೆ. ಸರಿಯಾದಂತ ಚಾಯ್ಸ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಇನ್ನ ಪಾಸಿಬಿಲಿಟೀಸ್ ಬಗ್ಗೆ ಆಕ್ಸೆಸ್ ಅಲ್ಲಿ ಮಾತಾಡ್ತಾರೆ. ಅಂದ್ರೆ ಸಾಧ್ಯತೆಗಳು. ಯಾವೆಲ್ಲ ಸಾಧ್ಯತೆಗಳು ನನ್ನ ಕಣ್ಣ ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವುದು. ಅಂಡ್ ಫೈನಲಿ ಆಲ್ಸೋ ಅಬೌಟ್ ಗಿಫ್ಟ್ ಅಥವಾ ಕೊಡುಗೆಗಳು. ನಾನು ಕೊಡುಗೆ ಅಂತಂದ್ರೆ ಏನೋ ಒಂದು ಗಿಫ್ಟ್ ರೆಡಿ ಮಾಡಿ ಕೊಡೋದು ಅಂತಲ್ಲ. ನಾನೇ ಒಂದು ಗಿಫ್ಟ್, ನಾನು ಇರೋದೇ ಒಂದು ಗಿಫ್ಟ್, ನೀವು ಈ ಸೆಷನ್ ಅಲ್ಲಿ ಇರೋದೇನೆ ಒಂದು ಗಿಫ್ಟ್. ಅಲ್ಲಿಂದನೇ ನೀವು ಈ ಸೆಷನ್ಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀರಿ, ಕೊಡುಗೆಯನ್ನ ಕೊಡ್ತಾ ಇದ್ದೀರಿ. ನಾನು ಕೂಡ ಈ ಕೊಡುಗೆಯನ್ನ ಇಲ್ಲಿ ಕೊಡ್ತಾ ಇದ್ದೇನೆ ಅನ್ನುವಂತಹ ಕಾನ್ಸೆಪ್ಟ್. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನ್ಸಿದ್ರು ಕೂಡ ಪ್ಲೀಸ್ ಬಿ ಇನ್ ದ ಫ್ಲೋದಲ್ಲೇ ಇರಿ. ನಾನು ಕನ್ನಡೀಕರಣಗೊಳಿಸಿ ಅದನ್ನ ಹೇಳ್ತಾ ಇರೋದ್ರಿಂದ ಕೂಡ ನನಗೆ ಅದನ್ನ ಕರೆಕ್ಟ್ ಆಗಿ ಹೇಳಲಿಕ್ಕೆ ಬರ್ತಾ ಇಲ್ಲ. ಬಟ್ ಐ ಹೋಪ್ ಒಂದು ಸೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಲೆಟ್ ಅಸ್ ಗೋ ಫಾರ್ವರ್ಡ್. ಇದರ ಪ್ರಯೋಜನ ಏನು ಅಂತ ನೋಡೋದಾದ್ರೆ, ಲಿಮಿಟ್ಸ್ ಅನ್ನ ಮೀರೋದಕ್ಕೆ ನಮ್ಗೆ ಇದು ಸಹಾಯ ಮಾಡುತ್ತೆ. ಸಾಕಷ್ಟು ನಂಬಿಕೆಗಳನ್ನು ನಮ್ಮ ಮನಸ್ಸಲ್ಲಿ ನಾವು ಹಾಕೊಂಡಿರ್ತೀವಿ, ಇದನ್ನ ಬ್ರೇಕ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನಮ್ಗೆ ಉಪಯೋಗಕ್ಕೆ ಇಲ್ಲದೆ ಇರುವಂತಹ ಸಾಕಷ್ಟು ಪ್ಯಾಟರ್ನ್ ಅಥವಾ ಮಾದರಿಗಳು ಅಂತ ಹೇಳ್ತೇವೆ, ಅದರಿಂದ ಆಚೆ ಬರೋದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಹೊಸ ಸಾಧ್ಯತೆಗಳ ಬಗ್ಗೆ ಹೆಜ್ಜೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಇನ್ನ ಅಬಂಡನ್ಸ್, ಸಮೃದ್ಧಿ, ಇದು ನಮ್ಮ ಹತ್ರ ಬರೋದಕ್ಕೆ ಸಹಾಯ ಆಗುತ್ತೆ. ಜೀವನ ಒಂದು ಹೊಸ ಆಯಾಮದಲ್ಲಿ ನೋಡೋ ತರ, ಹೊಸ ಆಯಾಮದಲ್ಲಿ ನಾವು ಸೃಷ್ಟಿ ಮಾಡೋ ತರ ಸಾಧ್ಯ ಆಗುತ್ತೆ. ಸೊ ಇದು ಇದರ ಪ್ರಯೋಜನಗಳು. ಮತ್ತೆ EJG ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ನೀವು ಕೂಡ ಒಂದ್ಸರಿ ಕಮೆಂಟ್ಸ್ ನಲ್ಲಿ EJG ಅಂತ ಟೈಪ್ ಮಾಡಿ. ಇಟ್ ಸೇಸ್ ಈಸ್, ಜಾಯ್, ಗ್ಲೋರಿ. ಜೀವನದಲ್ಲೆಲ್ಲವೂ ಕೂಡ ಸುಲಭವಾಗಿ ಬರಬೇಕು. ಸೊ ನಾವೆಲ್ಲರೂ ಕೂಡ ಮೂಲತಃ ಸೋಮಾರಿಗಳು, ಎಲ್ಲ ಸೋಂಬೇರಿಗಳು. ಸೊ ಸೋಂಬೇರಿಗಳಿಗೆ ಹೇಳಿ ಮಾಡಿಸಿದಂಥದ್ದು. ಆನಂದದಿಂದ ಬರಬೇಕು, ನಮ್ಗೆಲ್ರಿಗೂ ಖುಷಿನೂ ಬೇಕು. ನೆಕ್ಸ್ಟ್ ವೈಭವದಿಂದ ಬರಬೇಕು, ವೈಭೋಗದಿಂದ ಬರಬೇಕು. ಎಕ್ಸೂಬರೆಂಟ್ ಎಕ್ಸ್ಪ್ರೆಷನ್ ಆಫ್ ಜಾಯ್ ಅಂತ ಹೇಳ್ತಾರೆ. ಅಂದ್ರೆ ಆನಂದದ ಒಂದು ಪರಮಾವಧಿ, ಅದು ವೈಭವದಿಂದ ಬರಬೇಕು ಎಲ್ಲವೂ ಕೂಡ. ಸೊ ಇದು 3 ವಿಚಾರ ಇದರಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು. ನೆಕ್ಸ್ಟ್ ಪಾರ್ಟ್ ನಾನು ಒಂದ್ ಸ್ವಲ್ಪ ರೇಖಿ ಮತ್ತು ಆಕ್ಸೆಸ್ ಇದನ್ನ ಕಂಪೇರ್ ಮಾಡೋದಕ್ಕೆ ಕೂಡ ಸ್ವಲ್ಪ ಹೊತ್ತು ಬಳಸ್ಕೊಳ್ತೇನೆ. ಯಾಕಂದ್ರೆ ನನ್ನ ದೃಷ್ಟಿಕೋನದಿಂದ ನಾನು ರೇಖಿಯ ಬ್ಯಾಕ್ಗ್ರೌಂಡ್ ಅನ್ನ ಹೆಚ್ಚು ಸ್ಟೂಡೆಂಟ್ಸ್ ಗೆ ಕಲಿಸ್ತಾ ಬರ್ತಾ ಇರೋದ್ರಿಂದಾಗಿ, ನನ್ನ ದೃಷ್ಟಿಕೋನದಿಂದ ನನ್ನನ್ನ ಯಾರು ಫಾಲೋ ಮಾಡ್ತಾ ಇದ್ರಿ, ರೇಖೆಯನ್ನ ಕಲಿತಾ ಇದ್ರಿ, ನಿಮ್ಗೂ ಕೂಡ ಅದು ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಆಕ್ಸೆಸ್ ನಲ್ಲಿ ಬಾರ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಆಕ್ಸೆಸ್ ಬಾರ್ಸ್ ಅನ್ನುವಂಥದ್ದು ನಮ್ಮ ತಲೆಯಲ್ಲಿರುವಂತಹ ಸುಮಾರು 32 ಪಾಯಿಂಟ್ಗಳು. ಇವುಗಳು ನಮ್ಮ ಯೋಚನೆಗಳಿಗೆ, ಭಾವನೆಗಳಿಗೆ, ನಂಬಿಕೆಗಳಿಗೆ, ನೆನಪುಗಳಿಗೆ ಹೊಂದಿಕೊಂಡಂತೆ ಇರುವಂತಹ ಬಿಂದುಗಳು. ಆ ಬಿಂದುಗಳನ್ನ ನಾವು ಸುಮ್ಮನೆ ಟಚ್ ಮಾಡಿದ್ರೆ ಸಾಕು, ಮುಟ್ಟಿದ್ರೆ ಸಾಕು, ಅದಕ್ಕೆ ಹೊಂದಿಕೊಂಡಂತೆ ಇರುವಂತಹ ಮಿತಿಗಳು ಬಿಡುಗಡೆಯಾಗ್ತವೆ ಅನ್ನುವಂಥದ್ದು ಆಕ್ಸೆಸ್ ಬಾರ್ಸ್ ಅನ್ನುವಂತಹ ಕ್ಲಾಸ್ ನಲ್ಲಿ ನಾವು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಪ್ರಯೋಜನ ಇನ್ಫ್ಯಾಕ್ಟ್ ಹಲವಾರಿದೆ. ಸುಮ್ಮನೆ ಲಿಸ್ಟ್ ಮಾಡ್ಲಿಕ್ಕೋಸ್ಕರ ಟೆನ್ಷನ್, ಉತ್ತಮ ನಿದ್ರೆ ಬರುವಂಥದ್ದು, ಮಾನಸಿಕ ಸ್ಪಷ್ಟತೆ ಅಂತ ಹಾಕಿದ್ದೇವೆ. ಬಟ್ ಅನ್ಲಿಮಿಟೆಡ್ ಬೆನಿಫಿಟ್ಸ್. ಸೊ ಆ ನಂತರ ನಾವು ಶುಭದ ಅವ್ರನ್ನ ಕೇಳೋಣ. ಅದು ಹಿಸ್ಟ್ರಿ ಎಲ್ಲಿಂದ ಬಂತು, ಎಲ್ಲಿಂದ ಇದು ಜಗತ್ತಿಗೆ ಬಂತು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಶುಭದ ಅವರು ಮತ್ತೆ ನಿಮ್ಗೆ ಕೊಡ್ತಾರೆ. ಅಥವಾ ಕವರ್ ಮಾಡದೇ ಇದ್ರೆ ನೀವು ಪ್ರಶ್ನೆಗಳನ್ನ ಖಂಡಿತ ಅವರಲ್ಲಿ ಕೇಳ್ಬೋದು. ಸೊ ಇದು ಸರಳವಾದಂತಹ, ಸುರಕ್ಷಿತವಾದಂತಹ ಮತ್ತು ಪರಿಣಾಮಕಾರಿಯಾದಂತಹ ಒಂದು ತಂತ್ರ. ಇದರ ಉಪಯೋಗ ಅಂತಂದ್ರೆ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಅನುಕೂಲ ಆಗುವಂಥದ್ದು. ಮಾನಸಿಕವಾಗಿ ಸ್ಪಷ್ಟತೆ ನಮ್ಗೆ ಬರ್ತದೆ, ಏಕಾಗ್ರತೆ, ನಿರ್ಧಾರಗಳನ್ನು ಚೆನ್ನಾಗಿ ತಗೊಳ್ಳೋದಕ್ಕಾಗತ್ತೆ, ಸೃಜನಶೀಲತೆ ಹೆಚ್ಚಾಗುತ್ತೆ, ಹೊಸ ವಿಚಾರಗಳು, ಸ್ಫೂರ್ತಿದಾಯಕಂತ ವಿಚಾರಗಳು ನಮ್ಗೆ ಬರ್ತವೆ.
ಸಂಬಂಧಗಳು ಚೆನ್ನಾಗಿ ಆಗೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಇನ್ನ ಸೈಂಟಿಫಿಕಲಿ ಇದನ್ನು ನೋಡಿದ್ರೆ ಈ ಒಬ್ಬ ವ್ಯಕ್ತಿ ಯೂಟ್ಯೂಬ್ ದಲ್ಲಿ ಈ ಒಂದು ವಿಡಿಯೋ ಇದೆ, ನೀವು ಈ ಸೆಷನ್ ನಂತರ ಸರ್ಚ್ ಮಾಡಬಹುದು. ರಿವ್ಯೂ ಆಫ್ ಆಕ್ಸೆಸ್ ಬಾರ್ ಅಂತ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ. ಈ ಜೆಫ್ರಿ ಫ್ಯಾನಿನ್ ಅನ್ನುವಂತಹ ವ್ಯಕ್ತಿ ಮಾಡಿದಂತಹ ರಿಸರ್ಚ್ ಅನ್ನ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಧ್ಯಾನ ಮಾಡಿದಾಗ ಬಂದಂತಹ ಬ್ರೈನ್ ನಲ್ಲಿ ಬದಲಾವಣೆ ಏನಿದೆ ಅದು ಕೇವಲ ಒಂದೇ ಬಾರ್ಸ್ ಸೆಷನ್ ಅನ್ನ ಆದ ನಂತರ ಬ್ರೈನ್ ನ ಒಳಗಡೆ ಆದಂತಹ ಬದಲಾವಣೆಯನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ವಿಡಿಯೋ ಯೂಟ್ಯೂಬ್ ನಲ್ಲಿದೆ, ನಿಮ್ಮ ಸಮಯದಲ್ಲಿ ಅದನ್ನ ನೋಡ್ಕೊಳ್ಳಿ. ಸೊ ಇನ್ನ ಸ್ವಲ್ಪ ಹೊತ್ತು ಈ ಆಕ್ಸೆಸ್ ಕಾನ್ಶಿಯಸ್ನೆಸ್ ರೇಖಿಗೆ ಕಂಪೇರ್ ಮಾಡಿ ಸ್ವಲ್ಪ ಹೊತ್ತು ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇದು ರೇಖಿ ಮತ್ತು ಆಕ್ಸೆಸ್ ಕಾನ್ಶಿಯಸ್ನಿಗೆ ಯಾವ ತರದ ಕಂಪ್ಯಾರಿಸನ್ ಇದೆ. ಸೊ ರೇಖಿ ಗೊತ್ತಿದ್ದವರಿಗೆ ಇದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಗೊತ್ತಿಲ್ಲದಿರೋರಿಗೆ ಇಟ್ ಈಸ್ ಓಕೆ. ನೆಕ್ಸ್ಟ್ ಒಂದು 5 ಮಿನಿಟ್ಸ್ ರೇಖಿ ಬಗ್ಗೆ ತಿಳ್ಕೊಂಡ ಹಾಗೂ ಆಗುತ್ತೆ, ಆಕ್ಸೆಸ್ ಬಗ್ಗೆ ತಿಳ್ಕೊಂಡ ಹಾಗೂ ಆಗುತ್ತೆ. ಸೊ ರೇಖಿ ಪಾಠ ಅನ್ನು ನೋಡೋದಿದ್ರೆ, ರೇ ಅಂದ್ರೆ ವಿಶ್ವ, ಕಿ ಅಂತಂದ್ರೆ ಶಕ್ತಿ. ವಿಶ್ವ ಶಕ್ತಿಯನ್ನ ಸಮತೋಲನ ಮಾಡುವಂಥದ್ದು, ಹೀಲಿಂಗ್ಗೋಸ್ಕರ ನಮ್ಮ ದೇಹದ ಮುಖಾಂತರ ಅದನ್ನ ಚಾನಲ್ ಮಾಡುವಂಥದ್ದು ಅನ್ನುವಂಥ ತತ್ವ ಅಲ್ಲಿದೆ, ಪ್ರಿನ್ಸಿಪಲ್ ಇದೆ. ಆಕ್ಸೆಸ್ ಕಾನ್ಶಿಯಸ್ ನಲ್ಲಿ ನೋಡೋದಾದ್ರೆ ಅವೇರ್ನೆಸ್ ಅಥವಾ ಜಾಗೃತಿ, ಆತ್ಮ ಜಾಗೃತಿ ಅಂತ ಹೇಳ್ಬೋದು, ಚಾಯ್ಸಸ್ ಅಥವಾ ಆಯ್ಕೆಗಳು ಮತ್ತು ಅಪರಿಮಿತವಾದಂತಹ ಸಾಧ್ಯತೆಗಳು, ಇದರ ಮೇಲೆ ನಮ್ಮ ಹೆಚ್ಚು ಗಮನ ಇದೆ. ಇನ್ನ ರೇಖೆಯ ಬಗ್ಗೆ ನೋಡೋದಾದ್ರೆ ಶಕ್ತಿಯ ತಡೆಗಳು, ಎನರ್ಜಿ ಬ್ಲಾಕ್ಸ್ ಅಂತ ಏನ್ ಹೇಳ್ತೇವೆ, ಅವು ನಮ್ಮಲ್ಲಿ ಅಸಮತೋಲನಕ್ಕೆ ಕಾರಣ ಆಗತ್ತೆ ಅನ್ನುವಂಥ ನಂಬಿಕೆ ಇದೆ. ಆಕ್ಸೆಸ್ ನ ಭಾಗವನ್ನು ನೋಡಿದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ವ್ಯೂ ಅನ್ನುವಂತಹ ಒಂದು ಕಾನ್ಸೆಪ್ಟ್, ಅಥವಾ ಎಲ್ಲವೂ ಆಸಕ್ತಿದಾಯಕವಾದಂತಹ ನೋಟದ ಅಂಶ. ಕನ್ನಡದಲ್ಲಿ ಹೇಳೋದಾದ್ರೆ ಒಂದು ಡಿಫರೆಂಟ್ ಪಾಯಿಂಟ್ ಆಫ್ ವ್ಯೂ, ಹೀಗಿದೆ, ಬೇರೆ ಕಡೆ ನೋಡಿದ್ರೆ ಹೀಗಿದೆ. ಈ ಆನೆಯನ್ನ 6 ಜನ ಕುರುಡರು ಮುಟ್ಟಿದಂತಹ ಕಥೆ ನಿಮ್ಗೆ ಗೊತ್ತಿದ್ರೆ, ಒಬ್ರು ಆನೆ ಹೇಗಿದೆ ಅಂತ ನೋಡಿದ್ರೆ ಅದು ಹಗ್ಗದ ತರ ಇದೆ, ಅದರಿಂದ ಹಾವಿನ ತರ ಇದೆ ಆನೆ ಅಂತ ಹೇಳಿದಂತೆ ಬಾಲ ಮುಟ್ಟಿದವನು. ಇನ್ನ ಹೊಟ್ಟೆ ಮುಟ್ಟಿದವನು ಅದು ಗೋಡೆ ತರ ಇದೆ ಅಂತ ಹೇಳಿದಂತೆ, ಕಾಲು ಮುಟ್ಟಿದವನು ಅದು ಕಂಬದ ತರ ಇದೆ ಅಂತ ಹೇಳಿದಂತೆ. ಈ ಕಥೆ ನೀವು ಕೇಳಿರ್ತೀರ. ಸೊ ಬೇರೆ ಬೇರೆ ದೃಷ್ಟಿಕೋನದಿಂದ ಒಂದೇ ಆನೆಯನ್ನ ಅವ್ರು ಅರ್ಥ ಮಾಡ್ಕೊಂಡು, ಸೊ ಪ್ರತಿಯೊಂದನ್ನು ಕೂಡ ಒಂದು ಆಸಕ್ತಿದಾಯಕವಾದಂತಹ ನೋಟದಲ್ಲಿ ನೋಡುವುದು, ಇದು ಆಕ್ಸೆಸ್. ಇನ್ನ ಟೆಕ್ನಿಕ್ ನೋಡೋದಂದ್ರೆ, ರೇಖೆಯಲ್ಲಿ ನಾವು ಹ್ಯಾಂಡ್ಸ್ ಆನ್ ಹೀಲಿಂಗ್ ಮಾಡ್ತೀವಿ, ಕೈಗಳನ್ನ ಹೀಗೆ ಮುಟ್ಟಿ ಹೀಲಿಂಗ್ ಅನ್ನ ಮಾಡ್ತೀವಿ. ಕೆಲವು ಪವಿತ್ರವಾದಂತಹ ಚಿಹ್ನೆಗಳಿದೆ, ಡಿಸ್ಟೆಂಟ್ ಹೀಲಿಂಗ್ ಅನ್ನ ಮಾಡ್ತೀವಿ. ಆ ಚಿಹ್ನೆಗಳನ್ನು ಉಪಯೋಗಿಸಿಕೊಂಡು ದೂರದಿಂದ ವ್ಯಕ್ತಿಗೆ ನಾವು ಚಿಕಿತ್ಸೆಯನ್ನ ಮಾಡ್ಲಿಕ್ಕಾಗತ್ತೆ, ಹೀಲಿಂಗ್ ಅನ್ನ ಮಾಡ್ಲಿಕ್ಕಾಗತ್ತೆ. ಇಲ್ಲಿ ಟೆಕ್ನಿಕ್ ಅನ್ನು ನೋಡಿದ್ರೆ ಆಕ್ಸೆಸ್ ನಲ್ಲಿ ಮುಖ್ಯವಾಗಿರುವಂತದ್ದು ಒಂದು ಬಾರ್ಸ್ ಅನ್ನುವಂಥ ಟೆಕ್ನಿಕ್. ಇಸ್ ದ ಬೇಸಿಕ್, ವೆರಿ ಬೇಸಿಕ್. ಇದು ಕೂಡ ತಲೆಯ 32 ಪಾಯಿಂಟ್ಗಳನ್ನ ಮುಟ್ಟಿ ಮಾಡುವಂತಹ ಟೆಕ್ನಿಕ್. ಇದರ ಜೊತೆಗೆ ಕ್ವಶ್ಚನಿಂಗ್ ಅಂತ ಹೇಳಿದ್ನಲ್ಲ, ಸರಿಯಾದ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳುವಂತಹ ಒಂದು ಟೆಕ್ನಿಕ್. ಇನ್ನು ಅದಕ್ಕೆ ಹೊಂದಿಕೊಂಡ ಹಾಗೆ ಸಾಕಷ್ಟು ಟೂಲ್ಸ್ ಗಳಿದೆ. ಸೊ ಈ ಟೂಲ್ಸ್ ಗಳ ಬಗ್ಗೆ ಆಕ್ಸೆಸ್ ಬಾರ್ಸ್ ಕ್ಲಾಸ್ ನಲ್ಲಿ ಕೂಡ ನಿಮಗೆ ಸಿಗುತ್ತೆ. ಹಾಗೇನೆ ಅದರ ಬಗ್ಗೆ ಇಂಟ್ರೊಡಕ್ಷನ್ ಕ್ಲಾಸ್ ಮಾಡುವಾಗ ಅಲ್ಲಿ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಶುಭದ ಅವರು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕ್ಲಾಸ್ ಅನ್ನು ಮಾಡೋರಿದ್ದಾರೆ. ಸೊ ನಿಮ್ಗೆ ಆಸಕ್ತಿ ಇದ್ರೆ ಆ ಕ್ಲಾಸಸ್ ಗಳಲ್ಲಿ ಹೆಚ್ಚಿನ ಮಾಹಿತಿ ಅವರು ಕೊಡ್ತಾರೆ. ಇನ್ನ ರೇಖಿ ಬಗ್ಗೆ ಮತ್ತೆ ಮಾತಾಡೋದಾದ್ರೆ, ಇಲ್ಲಿ ದೀಕ್ಷೆಯ ಒಂದು ಕಾನ್ಸೆಪ್ಟ್ ಇರ್ತದೆ, ಅಥವಾ ಎಟ್ಯೂನ್ಮೆಂಟ್ ಅಂತ ಹೇಳ್ತಾರೆ, ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಬೇಸಿಕಲಿ ಶಕ್ತಿಪಾತ ಕ್ರಿಯೆ ಅಂದ್ರೆ, ಒಬ್ಬ ಮಾಸ್ಟರು ವಿದ್ಯಾರ್ಥಿಯನ್ನ ರೆಡಿ ಮಾಡ್ಬೇಕು, ಆ ಪ್ರಾಸೆಸ್ ಅನ್ನ ದೀಕ್ಷೆ ಅಂತ ಹೇಳ್ತಾರೆ. ಅದಾದ ನಂತರ ರೇಖೆಯ ಚಿಹ್ನೆಗಳು ಸಕ್ರಿಯಗೊಳ್ತವೆ, ಚಿಕಿತ್ಸೆ ಮಾಡ್ಲಿಕ್ಕೆ ಆ ವ್ಯಕ್ತಿ ಅರ್ಹನಾಗ್ತಾನೆ, ಅವನಿಂದ ತುಂಬಾ ಚೆನ್ನಾದಂತಹ ಹೀಲಿಂಗು ಸ್ಟಾರ್ಟ್ ಆಗುತ್ತೆ. ಆಕ್ಸೆಸ್ ನಲ್ಲಿ ಆ ತರದ ಯಾವುದೇ ತರದ ಕಂಡೀಷನ್ಸ್ ಗಳಿಲ್ಲ, ದೀಕ್ಷೆ ಅನ್ನುವಂತ ವಿಚಾರ ಇಲ್ಲ, ಪೂರ್ವಭಾವಿ ಯಾವುದೇ ಸಿದ್ಧತೆ ಬೇಕಾಗಿಲ್ಲ. ಇನ್ನ ರೇಖೆಯನ್ನ ನೋಡಿದ್ರೆ PEMS ಅಥವಾ ಫಿಸಿಕಲ್, ಇಮೋಷನಲ್, ಮೆಂಟಲ್, ಸ್ಪಿರಿಚುವಲ್, ಇದರಲ್ಲಿ ಒಂದು ಬ್ಯಾಲೆನ್ಸ್ ತರುವಂಥದ್ದು, ದೇಹ ಆತ್ಮ ಮನಸ್ಸಿನಲ್ಲಿ ಬ್ಯಾಲೆನ್ಸ್ ತರುವಂತದ್ರ ಬಗ್ಗೆ ನಾವು ಮಾತಾಡ್ತೀವಿ. ಆಕ್ಸೆಸ್ ನೋಡಿದ್ರೆ ಇಟ್ ಈಸ್ ಲೈಕ್ ನಮ್ಮ ಲಿಮಿಟೇಷನ್ಸ್ ಅಥವಾ ಮಿತಿಗಳು ಏನಿದೆ, ಆ ಮಿತಿಗಳಿಂದ ಆಚೆ ಬರೋದು, ನಮ್ಮ ಸಾಧ್ಯತೆಗಳನ್ನ ಮೀರುವಂಥದ್ದು, ಅದ್ರ ಬಗ್ಗೆ ಮಾತಾಡ್ತಾರೆ. ಅಫ್ಕೋರ್ಸ್ ಈ ಎಲ್ಲ
ವಿಷಯಗಳು ಕೂಡ ಅಲ್ಲಿ ಮ್ಯಾಟರ್ ಆಗುತ್ತೆ. ಬಟ್ ಇಟ್ ಈಸ್ ಮಚ್ ಬಿಯಾಂಡ್, ಒಂದು ದೊಡ್ಡ ಹೊಡೆಯ ರೀತಿಯಲ್ಲಿ ಇದು ಎಕ್ಸ್ಪಾಂಡ್ ಆಗ್ತಾ ಇದೆ. ಇದಕ್ಕೆ ಇನ್ನ ಒಂದು ನನ್ಗೆ ಗೊತ್ತಾದಂತಹ ಆ ವಿಚಾರ ಏನು ಅಂತಂದ್ರೆ, ಅಂದ್ರೆ ತಿಳ್ಕೊಂಡಂತ ವಿಚಾರ ನಾನು ಕಂಪೇರ್ ಮಾಡ್ಕೊಂಡಿದ್ದೀನಿ ಏನು ಅಂತಂದ್ರೆ, ಉಸೂಯಿಯವರು ರೇಖೆಯನ್ನ ಜಗತ್ತಿಗೆ ಪರಿಚಯ ಮಾಡಿದ್ರೆ ಅಲ್ಲಿಂದ ಹಯಾಶಿ ಅವ್ರಿಗೆ ಬಂತು, ಟಕಾಟ ಅವ್ರಿಗೆ ಬಂತು, ಯಮಾಗುಚಿ ಅವ್ರಿಗೆ ಬಂತು, ಸೊ ಸ್ಪ್ರೆಡ್ ಆಯ್ತು ಬೇರೆ ಕಡೆ. ಆ ನಂತರ ಆ ಫೌಂಡರ್ಸ್ಗಳು ತೀರೋದ್ರು ಕಾಲಾಂತರದಲ್ಲಿ. ಶಿಷ್ಯಂದ್ರಿಗೆ ಯಾವ ತರಹದ ಮಾಹಿತಿ ಸಿಗ್ತಾ ಇದೆಯೋ ಅದರ ಮುಖಾಂತರ ಹೆಚ್ಚಾಗಿ ವಿಲಿಯಂ ಬ್ರಾಂಡ್ ಅವರು ಅದ್ರ ಬಗ್ಗೆ ಸಂಶೋಧನೆಗಳನ್ನ ಮಾಡಿ ಹೊಸದಾದಂತಹ ಮಾಹಿತಿ ಏನು ಅವರಿಗೆ ಧ್ಯಾನದಲ್ಲಿ ಬರ್ತಾ ಇದೆಯೋ, ಅವರ ಸ್ಟೂಡೆಂಟ್ಸ್ ಬರ್ತಾ ಇದೆಯೋ ಅದನ್ನೆಲ್ಲ ಕಲೆ ಹಾಕಿ ಕರುಣಾರೇಖೆ ಅನ್ನುವಂತ ಒಂದು ವಿದ್ಯೆಯನ್ನ ಸ್ಟಾರ್ಟ್ ಮಾಡಿದ್ರು. ಆಕ್ಸೆಸ್ ನಲ್ಲಿ ಏನಾಗಿದೆ, ಸುಮಾರು ಒಂದು 30 ವರ್ಷದಿಂದ ಈಚೆಗೆ ನಮ್ಗೆ ಸಿಕ್ಕಂತಹ ಈ ವಿದ್ಯೆಯಲ್ಲಿ ಆ ಫೌಂಡರ್ ಯಾರಿದ್ದಾರೆ ಗ್ಯಾರಿ, ಅವರು ಇನ್ನೂ ಕೂಡ ಜೀವಂತ ಇದ್ದಾರೆ. ಅವರ ಜೊತೆಗೆ ಪ್ರಾಕ್ಟೀಸ್ ಫೌಂಡಿಂಗ್ ಮಾಡ್ತಾ ಇರುವಂತಹ ಜಾನ್ ಡೇನ್ ಹೀರ್ನವರು, ಹೀಸ್ ಆಲ್ಸೋ ಅಲೈವ್, ಮತ್ತೆ ಅವ್ರು ತುಂಬಾ ಯಂಗ್ ಆಗಿದ್ದಾರೆ ಕೂಡ. ಸೊ ದೀಸ್ ಟು ಪೀಪಲ್ ಆರ್ ಸ್ಟಿಲ್ ದೇರ್. ಅವರೇ ಸ್ಟಾರ್ಟ್ ಮಾಡಿದಂತಹ ವಿದ್ಯೆ, ಅದನ್ನ ರಿಫೈನ್ ಮಾಡ್ಲಿಕ್ಕೆ ಅವರಿಗೆ ಸಾಕಷ್ಟು ಸಮಯ ಸಿಕ್ಕಿದೆ ಮತ್ತು ರಿಫೈನ್ಮೆಂಟ್ ಆಗ್ತಾ ಇದೆ. ಅದರ ಜೊತೆಗೆ ಇರುವಂತವರು ಶಾನೋನ್ ಇರ್ಬೋದು ಅಥವಾ ಇತರ ಫೆಸಿಲಿಟೇಟರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಆಕ್ಟಿವ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮತ್ತು ಅದನ್ನು ರಿಫೈನ್ಮೆಂಟ್ ಆಗ್ತಾ ಇದೆ. ಹಾಗಾಗಿ ಇದೊಂದು ರೀತಿಯ ಅಲೈವ್ ವಿದ್ಯೆ ಅಂತ ಅನಿಸುತ್ತೆ ನನಗೆ. ರೇಖೆ ಕೂಡ ಅಲೈವ್ ಆಫ್ ಕೋರ್ಸ್, ಆದ್ರೆ ಒಂದು ಚೌಕಟ್ಟಿನಲ್ಲಿ ಅದು ಸಿಕ್ಕಾಕೊಂಡಿದೆ. ಅದರ ನಂತರ ಅದನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಒಂದು ಅಥಾರಿಟಿ ಫಿಗರ್ ಅಲ್ಲಿ ಇಲ್ಲ ಅನ್ನುವಂಥದ್ದು ನನ್ನ ಮನಸ್ಸಿಗೆ ಬಂದಿದೆ. ಇಲ್ಲಿ ನಾನು ತಪ್ಪಾಗಿರ್ಬೋದು, ನಾನು ಹೇಳ್ತಾ ಇರೋದು ತಪ್ಪಿರ್ಬಹುದು, ಆದ್ರೆ ನನ್ನ ಅನುಭವದಲ್ಲಿ ನಾನು ಈ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಸೊ ಈ ಎಲ್ಲ ವಿಚಾರಗಳನ್ನ ಒಂದು ಸರಿ ನೀವು ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೋಬಹುದು. ಇಲ್ಲಿ ನಾನು ಮಾತಾಡಿದಂತ ವಿಚಾರ ಇದರಲ್ಲಿ ಇದೆ. ಸೊ ವಿಡಿಯೋ ನೋಡ್ತಾ ಇರೋ ನೀವು ಪಾಸ್ ಮಾಡಿ ಬರ್ಕೊಳ್ಬಹುದು. ಸೊ ನೆಕ್ಸ್ಟ್ ವಿಚಾರ, ಇನ್ನ ರೇಖೆ ಬಗ್ಗೆ ನಾನು ಮಾತಾಡೋದಿದ್ರೆ, ಶಕ್ತಿಯ ದೃಷ್ಟಿಕೋನ ಹೇಗಿರ್ತದೆ ಅಂದ್ರೆ, ಶಕ್ತಿ ಎಲ್ಲ ಜೀವಿಗಳ ಮುಖಾಂತರ ಹರಿಯುವಂತಹ ಜೀವನ ಶಕ್ತಿ. ಆಕ್ಸೆಸ್ ಕಾನ್ಶಿಯಸ್ನೆಸ್ ಅಲ್ಲಿ ಫ್ಲೋ ಆಫ್ ಅವೇರ್ನೆಸ್ ಅಥವಾ ಪ್ರಜ್ಞೆಯ ಮತ್ತು ಆಯ್ಕೆಯ ಹರಿವು ಅಂತ ಅದನ್ನು ಹೇಳ್ತಾರೆ. ಶಿವಶಕ್ತಿ ಕಾನ್ಸೆಪ್ಟ್ ರೇಖೆಯಲ್ಲಿ ನಾವು ಏನ್ ಹೇಳ್ತೀವೋ ಆಲ್ಮೋಸ್ಟ್ ಅದೇ ತರನೇ ಕಾನ್ಶಿಯಸ್ನೆಸ್, ಅವೇರ್ನೆಸ್, ಅದರ ಮುಖಾಂತರ ಶಕ್ತಿ ಹರಿತದೆ ಅನ್ನೋದು. ಇನ್ನ ರೇಖೆಯಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಗೆ ನಾವು ಹೀಲಿಂಗ್ ಅನ್ನ ಮಾಡ್ತೀವಿ. ಆಕ್ಸೆಸ್ ನಲ್ಲಿ ದೇ ಆರ್ ನಾಟ್ ಫಿಕ್ಸ್ಡ್ ಆನ್ ದ ಗೋಲ್, ರಿಸಲ್ಟ್ ಗಳ ಮೇಲೆ ಅಷ್ಟೊಂದು ಫೋಕಸ್ ಇಲ್ಲ, ನಾನ್ ಲೀನಿಯರ್ ಆಗಿರ್ತದೆ. ಅಂದ್ರೆ ಇದೇ ತರ ರಿಸಲ್ಟ್ ಬರಬೇಕು ಅನ್ನುವಂಥದ್ದಿಲ್ಲ. ಇಟ್ ಇಸ್ ಲೈಕ್ ಈ ಪ್ರಾಸೆಸ್ ನಲ್ಲಿ ಸಿಗುವಂತದ್ದೆಲ್ಲವೂ ಕೂಡ ನಮ್ಗೆ ಕೊಡುಗೆಗಳು, ಗಿಫ್ಟ್ಗಳು ಅನ್ನುವಂಥ ಒಂದು ಪರ್ವ್ಯೂ, ದೃಷ್ಟಿಕೋನ ಆ ತರ ಇದೆ. ಸೊ ಈ ಸ್ಕ್ರೀನ್ ಅನ್ನು ಕೂಡ ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಹೀಲಿಂಗ್ ತಂತ್ರ ಅಂತ ಹೇಳ್ತೀವಿ ರೇಖಿನಲ್ಲಿ. ಇಲ್ಲಿ ಹೆಚ್ಚಾಗಿ ಅದನ್ನ ಕ್ಲಿಯರಿಂಗ್ ಅನ್ನುವಂಥ ಶಬ್ದ ಯೂಸ್ ಮಾಡ್ತಾರೆ. ಸೊ ಹೀಲಿಂಗು ಆ ಗ್ರೇಟರ್ ಅವೇರ್ನೆಸ್, ಏನು ನಮ್ಗೆ ಹೆಚ್ಚಿನ ಜಾಗೃತಿಯ ಮಾಹಿತಿ ಬರುತ್ತೋ ಅದರ ಒಂದು ಬೈ ಪ್ರಾಡಕ್ಟ್ ಹೀಲಿಂಗ್. ರೇಖಿನಲ್ಲಿ ಬರೀ ಹೀಲಿಂಗ್ ಅಂತ ಹೇಳ್ತೀವಿ, ದೊಡ್ಡ ಅವೇರ್ನೆಸ್ ನ ಒಂದು ಪಾರ್ಟ್ ಹೀಲಿಂಗ್ ಅಂತ. ಇದು ಆಕ್ಸೆಸ್ ನಲ್ಲಿ. ಇನ್ನ ಅವಾಗಲೇ ಹೇಳಿದ ರೇಖೆಯಲ್ಲಿ ಚಿಹ್ನೆಗಳಿರ್ತವೆ ಮತ್ತು ಕೈಗಳ ಹೀಲಿಂಗ್ ಮಾಡೋದಕ್ಕೆ ಬೇರೆ ಬೇರೆ ಪಾಯಿಂಟ್ಗಳಿದೆ. ಆಕ್ಸೆಸ್ ನಲ್ಲಿ ಯಾವುದೇ ಚಿಹ್ನೆಗಳಿಲ್ಲ, ಆದ್ರೆ ಬಾಯಲ್ಲಿ ಹೇಳುವಂತಹ ವಾಕ್ಯಗಳು ಅದೇನೆ ಒಂದು ತರಹ ಕ್ಲಿಯರಿಂಗ್ಗೆ ಅನುಕೂಲ ಆಗುವಂತಹ ವಿಚಾರ. ಸೊ ಇದನ್ನ ಕೂಡ ಒಂದ್ಸರಿ ನೀವು ಸ್ಕ್ರೀನ್ ಶಾಟ್ ತಗೋಬಹುದು. ಓಕೆ. ಸೊ ರಚನಾತ್ಮಕವಾದಂತಹ ಮತ್ತು ಗುರಿ ನಿರ್ದಿಷ್ಟವಾದಂತಹ ಅಭ್ಯಾಸಗಳು ರೇಖೆಯಲ್ಲಿ ಇದ್ರೆ, ಆಕ್ಸೆಸ್ ನಲ್ಲಿ ಯಾವುದನ್ನು ಹಗುರವಾಗಿ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಇಟ್ಸ್ ಲೈಕ್ ಅವಾಗ್ಲೇ ಹೇಳಿದೆ, ಈಸ್ ಜಾಯ್ ಗ್ಲೋರಿ ಅಂತ. ಸೊ ಆರಾಮಾಗಿ ಬರ್ಬೇಕು, ಹಾಯ್ ಅನ್ನಿಸ್ಬೇಕು, ಹಗೂರ್ ಅನ್ನಿಸ್ಬೇಕು, ಒಂದು ತರ ಆಟದ ತರಹ ಜೀವನ ನಡೆಸ್ಬೇಕು. ದರ್ ಇಸ್ ನಾಟ್ ಮಚ್ ಆಫ್ ಟೆನ್ಷನ್ ಇಲ್ಲ, ಅಯ್ಯೋ ಇದಾಗ್ಬೇಕು ಅದಾಗ್ಬೇಕು ಅನ್ನೋಂಥದ್ದಿಲ್ಲ. ನನ್ನ ಲೈಫಲ್ಲಿ ಇನ್ಫ್ಯಾಕ್ಟ್ ನನಗೆ ಇದೊಂದು ತುಂಬಾ ತರಹದ ಟೆನ್ಷನ್ ತರ ಆಗೋದು. ಅಂಡ್ ಆಕ್ಸೆಸ್ ಬಂದ ನಂತರ ಜೀವನ ನಿಜವಾಗ್ಲೂ ಉತ್ಸವದ ತರಹ ಆಗ್ತಾ ಇದೆ. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಚೇಂಜ್ ನನ್ಗೆ ಲೈಫ್ ಅಲ್ಲಿ ಆಕ್ಸೆಸ್ ಮುಖಾಂತರ ಸಿಕ್ಕಿರುವಂತದ್ದು. ಸೊ ರೇಖಿ ಮತ್ತು ಆಕ್ಸೆಸ್ ಬಗ್ಗೆ
ಇಷ್ಟು ವಿಚಾರ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆಕ್ಸೆಸ್ ನಲ್ಲಿ ಇರುವಂತಹ ಇನ್ನ ಒಂದು ವಿಚಾರ ನನಗೆ ತುಂಬಾ ಇಷ್ಟ ಆಗಿರುವಂತದ್ದು ಅಂತಂದ್ರೆ, ಯಾವುದೇ ವಿಚಾರಕ್ಕೆ ನಾವು ಹೆಚ್ಚು ಮಹತ್ವ ಕೊಡಬಾರ್ದು. ವಿಚಾರಕ್ಕೂ, ವ್ಯಕ್ತಿಗೂ, ಅಥವಾ ಯಾವುದೇ ವಿಷಯಕ್ಕೂ ಮಹತ್ವ ನಾವು ಜಾಸ್ತಿ ಕೊಡಬಾರ್ದು. ಸೊ ಇದು ನನಗೆ ತುಂಬಾ ಇಷ್ಟ ಆಯ್ತು, ಮತ್ತೆ ಅದನ್ನ ನಾನು ಬಳಸ್ಕೊಂಡೆ. ಯಾವುದಕ್ಕೂ ಅದೇ ಆದಂತಹ ಮಹತ್ವ ಕೊಡ್ಬೇಕು. ಯಶಸ್ಸಾಗ್ಲಿ, ವಿಫಲತೆ ಆಗ್ಲಿ, ಯಾವುದೇ ಸಾಧನ ಆಗ್ಲಿ, ನಂಬಿಕೆ ಆಗ್ಲಿ, ಇನ್ಕ್ಲೂಡಿಂಗ್ ಆಕ್ಸೆಸ್ ಅನ್ನು ಸೇರಿಸಿ. ವೇದಗಳಲ್ಲಿ ಒಂದ್ ಕಡೆ ಮಾತು ಬರುತ್ತದಂತೆ, ನಂಗೆ ಎಕ್ಸಾಕ್ಟ್ ರೆಫರೆನ್ಸ್ ಗೊತ್ತಿಲ್ಲ. ವೇದ ಹೇಳುತ್ತೆ, ವೇದವನ್ನು ನಂಬೇಡ ನೀನು, ನಿಂಗೆ ಆದಂತಹ ದರ್ಶನನೇ ಅಲ್ಟಿಮೇಟ್ ಅಂತ. ಅಂದ್ರೆ ಎಕ್ಸ್ಪೀರಿಯನ್ಸ್ ಏನಿದೆ ಅದೇ ಇಂಪಾರ್ಟೆಂಟ್, ಅದೇ ಮುಖ್ಯ ಅಂತ. ಸೊ ಹೊರಗಡೆ ಟೂಲ್ಸ್ ಗಳು ಯಾವುದು ಕೂಡ ಮ್ಯಾಟರ್ ಆಗುದಿಲ್ಲ. ಸೊ ಯಾವಾಗ ನಾವು ಮಹತ್ವ ಕೊಡ್ತೀವೋ, ಯಾವುದಕ್ಕೆ ಸಿಗ್ನಿಫಿಕೆನ್ಸ್ ಕೊಡ್ತೀವೋ, ಅಲ್ಲಿ ಒಂದು ಜಡ್ಜ್ಮೆಂಟ್ ಬರ್ತದೆ, ತೀರ್ಪು ಬರ್ತದೆ ಅನ್ನುವಂಥದ್ದು. ಸೊ ಇದು ನಮ್ಮನ್ನು ಒಂದು ಕಡೆ ಕಟ್ಟಿ ಹಾಕ್ತದೆ, ಆ ಸಾಧ್ಯತೆಗಳಿಗೆ ಮಿತಿಯಲ್ಲಿ ನಾವು ಇರೋ ತರ ಆಗುತ್ತೆ. ಸೊ ವಿ ಶುಡ್ ಆಲ್ವೇಸ್ ಬಿ ಇನ್ ಎಂಬ್ರೇಸಿಂಗ್ ನಮ್ಗೆ ಬರ್ತಾ ಇರುವಂತಹ ಜಾಗೃತಿಯಿಂದ ಬರ್ತಾ ಇರುವಂತಹ ಅನುಭವಗಳನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವುದೇ ವಿಷಯಗಳಿಗೆ ಅರ್ಥ ಅಥವಾ ತೂಕವನ್ನ ಹಾಕದೆ ಹೊಸ ಸಾಧ್ಯತೆಗಳಿಗೆ ನಮ್ಮನ್ನು ನಾವು ತೆರೆದುಕೊಳ್ಳುವಂಥದ್ದು ತುಂಬಾ ಮುಖ್ಯ. ಇದೊಂದು ಕಾನ್ಸೆಪ್ಟ್ ನನಗೆ ತುಂಬಾ ತುಂಬಾ ಇಷ್ಟ ಆಯ್ತು. ಸೊ ಕ್ವಶನ್ ಈಸ್, ನಿಮ್ಮಲ್ಲಿ ಎಷ್ಟು ಜನ ಆಕ್ಸೆಸ್ ಕಾನ್ಶಿಯಸ್ನೆಸ್ ಟೂಲ್ಸ್ ಅನ್ನ ಕಲೀಲಿಕ್ಕೆ ಆಸಕ್ತಿ ಇದೆ? ನಿಮ್ಗೆ ಆಸಕ್ತಿ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಮೀ ಅಂತ ಟೈಪ್ ಮಾಡಿ. ಕಮೆಂಟ್ಸ್ ನಲ್ಲಿ ಯು ಕ್ಯಾನ್ ಟೈಪ್ ಮೀ, ಎಂ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಈ ಆಕ್ಸೆಸ್ ಎಲ್ರಿಗೂ ಆಕ್ಸೆಸಿಬಲ್ ಇಲ್ಲ. ದಿಸ್ ಇಸ್ ನಾಟ್ ಫಾರ್ ಎವ್ರಿ ಒನ್. ನಿಜವಾಗ್ಲೂ ನಾವು ರೆಡಿ ಇದ್ರೆ, ನನ್ಗೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳೋದಿದ್ರು ಕೂಡ ಸುಮಾರು 2 ವರ್ಷದಿಂದ ನನ್ನ ಕಣ್ ಮುಂದೆ ಬರ್ತಾ ಇತ್ತು, ನಾನು ಅದನ್ನ ಎಂಬ್ರೇಸ್ ಮಾಡಿರ್ಲಿಲ್ಲ. ಆದ್ರೆ ನಂತರ ನೀವು ಮಾಡ್ಬೇಕು ಅಂತಿಲ್ಲ ಅಲ್ವಾ? ಒಬ್ಬೊಬ್ಬರ ಜರ್ನಿ ಬೇರೆ ಬೇರೆ ತರ. ಸೊ ಇಫ್ ಯು ವಾಂಟ್ ಟು ಚೂಸ್ ನಾವು, ನೀವು ಇವಾಗ್ಲೇ ಕಲಿಬೇಕು ಅಂತಾದ್ರೆ ಅವಕಾಶ ಇದೆ. ಬಟ್ ಆಸ್ ಐ ಸೆಡ್, ಕೇವಲ ಒಂದು ಸಣ್ಣ ಪಾರ್ಟ್ ಜನರು ಮಾತ್ರ ಆಕ್ಸೆಸ್ ಅನ್ನ ಚೂಸ್ ಮಾಡ್ತಾರೆ. ಈವನ್ 30 ವರ್ಷದಿಂದ ಇದ್ರೂ ಕೂಡ, ಇಫ್ ಯು ಹ್ಯಾವ್ ಸೀನ್ ಇಟ್ ವೆರಿ ಸ್ಮಾಲ್ ಪೋರ್ಷನ್ ಆಫ್ ದ ಪೀಪಲ್ ಕರೆಂಟ್ಲಿ ಇವಾಗ ಯೂಸ್ ಮಾಡ್ತಾ ಇರುವಂತದ್ದು. ಬಟ್ ಆಫ್ ಕೋರ್ಸ್ ಇವಾಗ ಲಾಸ್ಟ್ ಪ್ರಾಬಬ್ಲಿ 1-2 ವರ್ಷದಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಇದನ್ನ ಎಂಬ್ರೇಸ್ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಅಂಡ್ ನಂಗೆ ಗೊತ್ತಿದ್ದಾಗೆ 20,000ಕ್ಕಿಂತ ಹೆಚ್ಚು ಆಕ್ಸೆಸ್ ಬಾರ್ ನ ಫೆಸಿಲಿಟೇಟರ್ಸ್ ಗಳಿದ್ದಾರೆ. ಮೇ ಬಿ ಆ ನಂಬರ್ ಹೆಚ್ಚು ಕಮ್ಮಿ ಇರ್ಬೋದು, ಶುಭದ ಅವರು ಕರೆಕ್ಟ್ ಮಾಡ್ಬೋದು. ಸೊ ದ ನೆಕ್ಸ್ಟ್ ಪಾರ್ಟ್ ಐ ವಾಂಟ್ ಟು ಇನ್ವೈಟ್ ಶುಭದಾ ಭಟ್ ಅವರು. ಇವ್ರು ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ. ಯಾರಿಗೆಲ್ಲ ಶುಭದಾ ಭಟ್ ಅವರಿಗೆ ಅವರನ್ನ ಭೇಟಿ ಆಗಿದ್ದೀರಿ, ಯು ಕ್ಯಾನ್ ಟೈಪ್ ಅಗೈನ್ ಮೀ. ಶುಭದಾ ಭಟ್ ಅವ್ರನ್ನ ಭೇಟಿ ಆದಂತವ್ರು. ಅಂಡ್ ಯಾರಿಗೆ ಇವರು ಹೊಸಬ್ರು, ಯು ಕ್ಯಾನ್ ಟೈಪ್ ನ್ಯೂ. ಇಲ್ಲಿ ತನಕ ಇವರ ಪರಿಚಯ ನಿಮ್ಗೆ ಇಲ್ಲ ಅಂತಂದ್ರೆ ಯು ಕ್ಯಾನ್ ಟೈಪ್ ನ್ಯೂ. ಎನಿಬಡಿ ಹಿಯರ್ ಯೂಟ್ಯೂಬ್ ನಲ್ಲಿ ನೋಡ್ತಾ ಇರುವಂತವ್ರು, ನೀವು ಕೂಡ ಯು ಕ್ಯಾನ್ ಟೈಪ್ ನ್ಯೂ. ನೈಸ್, ಓಕೆ. ಸೊ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಿದೆ ಇಲ್ಲಿರುವಂತವರಿಗೆ, ಕೆಲವರಿಗೆ ನ್ಯೂ ಕೂಡ ಇದೆ. ವೆರಿ ನೈಸ್, ಎಕ್ಸಲೆಂಟ್. ಸೊ ಆಕ್ಸೆಸ್ ನ ಕಾನ್ಶಿಯಸ್ನೆಸ್ ಟಾಪಿಕ್ ನಲ್ಲಿ ಹಲವಾರು ವರ್ಷಗಳಿಂದ, ಐ ಥಿಂಕ್ ಅಟ್ ಲೀಸ್ಟ್ ಒಂದು 4-5 ವರ್ಷದಿಂದ ಅವ್ರನ್ನ ಕೇಳೋಣ, ಎಷ್ಟು ಎಕ್ಸಾಕ್ಟ್ ವರ್ಷದಿಂದ ಅವರು ಎಂಬ್ರೇಸ್ ಮಾಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅನ್ನೋದು. ಅವರು ಸಾಕಷ್ಟು ಅದರಲ್ಲಿ ಪರಿಣಿತಿಯನ್ನು ಹೊಂದಿದ್ದು, ಅವರ ಜೀವನ ನನ್ನ ಕಣ್ಣು ಮುಂದೆನೆ, ಇಟ್ ಇಸ್ ಆಕ್ಚುಲಿ ಎ ಫೆಸ್ಟಿವಲ್. ಅವರ ಜೀವನವನ್ನು ನೋಡ್ತಾ ಇದ್ರೆ ಐ ಕ್ಯಾನ್ ಕ್ಲಿಯರ್ಲಿ ಸಿ, ಜೀವನ ಒಂದು ಉತ್ಸವದ ರೀತಿಯ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಐ ಕ್ಯಾನ್ ಕ್ಲಿಯರ್ಲಿ ಗೆಸ್ ಏನಾಗ್ತಾ ಇದೆ ಅವ್ರ ಲೈಫ್ ಅಲ್ಲಿ ಅಂತ. ಸೊ ಮತ್ತೆ ಒಂದು ಇನ್ಫೆಕ್ಷಿಯಸ್ ಎನರ್ಜಿ ಅಂತ ಹೇಳ್ತಾರೆ. ಅಂದ್ರೆ ನನ್ನಲ್ಲಿ ಏನೋ ಒಂದು ಒಳ್ಳೆತನ ಇದ್ರೆ, ಏನೋ ಒಂದು ಖುಷಿಯ ವಿಚಾರ ಇದ್ರೆ, ಅದು ಇನ್ನೊಬ್ಬರಿಗೆ ಇನ್ಸ್ಟಂಟ್ ಆಗಿ ಮಾತಾಡ್ದಲೆ ಆ ಶಕ್ತಿ ಹೊರಗಡೆ ಪಾಸ್ ಆಗತ್ತೆ ಅಂತಂದ್ರೆ ಅಂಥವರಲ್ಲಿ ಆ ಒಂದು ಸ್ಪಾರ್ಕ್ ಇದೆ ಅಂತ. ನಿಮ್ಗೆ ಇವಾಗ ಗೊತ್ತಾಗುತ್ತೆ, ನೆಕ್ಸ್ಟ್ ಒಂದು 5-10 ನಿಮಿಷದಲ್ಲಿ ಯು ವಿಲ್, ವೆನ್ ಶಿ ಕಮ್ಸ್ ಹಿಯರ್, ನಿಮ್ಗೆ ಗೊತ್ತಾಗುತ್ತೆ, ಸ್ಪಾರ್ಕ್ ಅವರಲ್ಲಿ ಸಿಗುತ್ತೆ. ಯು ಕ್ಯಾನ್ ಫೀಲ್ ದಟ್. ಸೊ ವಿದೌಟ್ ಮಚ್ ಡಿಲೇ ನಾನು ಶುಭದಾ ಭಟ್ ಅವ್ರನ್ನ ಇವಾಗ ವೆಲ್ಕಮ್ ಮಾಡ್ತೀನಿ. ನಮಸ್ತೆ ಶುಭದಾ, ವೆರಿ ವಾರ್ಮ್ ವೆಲ್ಕಮ್.
ಕಲ್ಪತರು Namaste so much. ಗ್ರೂಪಿಗೆ I'm so grateful and I'm so grateful for being here. And ಇಷ್ಟು ಚಂದವಾದ ಒಂದು ಇಂಟ್ರೊಡಕ್ಷನ್ ಕೇಳಿದ್ಮೇಲಂತೂ I'm in the somewhere else. Everything ವೆರಿ that ನೈಸ್. is we will destroy navigator first of all. Right and wrong, good and bad, POD and POC, all 100 shorts, boys, Shorts, forwards, boys, creation, forwards, spaces and creations, beyond. spaces and beyonds. Over to you, Shubha. Yes, thank you so much, Anna. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? Thank you. Thank you for all the chats, welcome messages, and everything. Thank you so much. I'm so honored and grateful for each everyone who are present here and the rest of the world going to watch the video also. I'm so grateful. ಓಕೆ, ಇವತ್ತು ಆಕ್ಸೆಸ್ ಕಾನ್ಶಿಯಸ್ನೆಸ್ ಬಗ್ಗೆ ಕೇಳಕ್ಕೆ ಕೂತಿದ್ದೀರಾ ಅಂದ್ರೆ ಐ ಆಮ್ ಸೋ ಹ್ಯಾಪಿ ಟು ಶೇರ್ ದೋಸ್ ಥಿಂಗ್ಸ್ ಬಿಕಾಸ್ ನನ್ನ ಲೈಫಲ್ಲಿ ಆಕ್ಸೆಸ್ ಕಾನ್ಶಿಯಸ್ನೆಸ್ ಆಲ್ಮೋಸ್ಟ್ ಒಂದು 5 to 6 years ಇಂದ ಈಚೆ ಸಿಕ್ತು. ಬಿಫೋರ್ ದಟ್ ಐ ವಾಸ್ ಆಲ್ಸೋ ವಿತ್ ಅಣ್ಣ ಗುರುದತ್ ಅಣ್ಣವರೊಟ್ಟಿಗೆ ರೇಖಿ ಮಾಡ್ತಾ ಸುಮಾರು ಎಲ್ಲಾ ರೀತಿಯ ಅವ್ರು ಏನೆಲ್ಲ ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ರಲ್ಲ ಅದೆಲ್ಲ ಸಹ ನಾನ್ ಅವ್ರ ಜೊತೆ ಕಲಿತಾ ಇದ್ದೆ. ಅವರ ಸ್ಟೂಡೆಂಟ್ ಆಗಿ ಎಲ್ಲಾ ಕಡೆ ಹೋಗ್ತಾ ಇದ್ದೆ. ಅವ್ರು ಏನ್ ಕಲ್ತ್ಕೊಂಡ್ ಬರ್ತಿದ್ರು ಅದ್ರ ಬಗ್ಗೆ ನಾನು ಸಹ ಕ್ವೆಸ್ಟ್ ಅಲ್ಲಿ ಕುತ್ಕೊಂಡು ಕೇಳಿ ಅದನ್ನ ಪ್ರಾಕ್ಟೀಸ್ ಮಾಡಿ ಎಲ್ಲವನ್ನ ಮಾಡಿದೀನಿ. ಸ್ಟಿಲ್ ಐ ಆಮ್ ಇನ್ಕಲ್ಟಿಂಗ್ ಆಲ್ ದ ಥಿಂಗ್ಸ್. ದ ಸೇಮ್ ಟೈಮ್ ಆಕ್ಸೆಸ್ ಕಾನ್ಶಿಯಸ್ನೆಸ್ ನನ್ಗೆ ಏನ್ ಹೆಲ್ಪ್ ಮಾಡಿತು ಅಂದ್ರೆ ಅದೆಲ್ಲದರ ಜೊತೆಗೆ ಒಂದು ಫ್ರೀಡಮ್ ಅನ್ನ ಕೊಟ್ಟಿತ್ತು. ಫ್ರೀಡಮ್ ಆಫ್ ಹೂ ಐ ಆಮ್. ನಾನಾಗಿರ್ಲಿಕ್ಕೆ ಹೇಗಿರ್ಬೇಕು ಅಥವಾ ಎವ್ರಿ ಒನ್ ಅಂದ್ರೆ ಈಗ ಈಚ್ ಅಂಡ್ ಎವ್ರಿ ಪರ್ಸನ್ ಆರ್ ಯೂನಿಕ್. ನಾವೆಲ್ಲ ಎಲ್ಲಾ ರೀತಿಯ ಥ್ಯಾಂಕ್ ಯು ಸೋ ಮಚ್. ಯಾ, ಎಲ್ಲ ರೀತಿಯ ಹೊಸತನ್ನ ಕಲ್ತಾಗ ಎಲ್ಲ ಕಡೆಯಲ್ಲಿ ಹೇಳ್ತಾ ಇರೋದಂತ ನೀವು ಒಂದು ಯೂನಿಕ್ ಪರ್ಸನ್, ನೀವು ನೀವಾಗಿರ್ಬೇಕಾದ್ರೆ ಹೇಗಿರ್ಬೇಕು ಅದನ್ನ ನೋಡಿ ಅಂತ. ಯು ಆರ್ ಯೂನಿಕ್ ಪರ್ಸನ್ ಅಂತ ಅದನ್ನೆಲ್ಲರೂ ಹೇಳಿದ್ದಾರೆ. ಬಟ್ ಅದನ್ನ ಇನ್ಕಲ್ಟ್ ಮಾಡಕ್ಕೆ ಅಥವಾ ಅದನ್ನ ಅಳವಡಿಸೋಕೆ ನಮ್ಮ ಲೈಫಲ್ಲಿ ಅಂತ ಒಂದು ಗ್ರೇಟ್ ಪ್ಲಾಟ್ಫಾರ್ಮ್ ನನ್ಗೆ ಸಿಕ್ಕಿರ್ಲಿಲ್ವೋ ಅಥವಾ ನಾನು ಅರ್ಥ ಮಾಡ್ಲಿಲ್ವೋ ಗೊತ್ತಿಲ್ಲ. ಬಟ್ ವೆನ್ ಐ ಜಾಯಿಂಡ್ ಆರ್ ಲರ್ನ್ಡ್ ಆಕ್ಸೆಸ್ ಕ್ಲಾಸಸ್, ಫಸ್ಟ್ ಡೇ ಆಫ್ ಕ್ಲಾಸಸ್ ಅಲ್ಲಿ ನನಗೆ ಈಸಿ ಮೆಥಡ್ ಅಲ್ಲಿ ಓ ದಿಸ್ ಇಸ್ ಹೂ ಐ ಆಮ್, ನಾನು ಯಾಕೆ ಇದ್ದೇನೆ ಇಲ್ಲಿ, ನಾನು ಏನ್ ಮಾಡ್ಬೇಕು, ಬಿಕಾಸ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಜಾಯ್ ವಿದಿನ್. ಆಗ್ಲೇ ಅಣ್ಣ ಹೇಳಿದಾಗೆ ಜಾಯ್ ಇಲ್ಲ ಅಂದ್ರೆ ಅದ್ರಲ್ಲಿ ಏನು ಇಲ್ಲ, ಲೈಫಲ್ಲಿ ಏನು ಇಲ್ಲ. ಯಾಕೆಂದ್ರೆ ಇದು ಜರ್ನಿ ಫ್ರಮ್ ವೇರ್ ವಿ ಸ್ಟಾರ್ಟೆಡ್ ಅಂಡ್ ವೇರ್ ವಿ ಗೋಯಿಂಗ್ ಟು ಎಂಡ್. ದಿಸ್ ಇಸ್ ಅ ಜರ್ನಿನ ನಾವು ಎಂಜಾಯ್ ಮಾಡಿಲ್ಲ ಅಂದ್ರೆ ನಾವು ಎಂಡ್ ಮುಟ್ಟಿಯ ಸಕ್ಸಸ್ ಅನ್ನ ತಕೊಂಡು ಏನು ಪ್ರಯೋಜನ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ದೋಸ್ ಸಿಂಪಲ್ ಜರ್ನಿನ ಎಂಜಾಯ್ ಮಾಡಕ್ಕೆ ಅಥವಾ ಜಾಯ್ಫುಲ್ ಆಗಿ ಮಾಡಕ್ಕೆ ನನ್ಗೆ ಹೆಲ್ಪ್ ಮಾಡಿದಂತ ಬ್ಯೂಟಿಫುಲ್ ಟೆಕ್ನಿಕ್ ಅಂದ್ರೆ ಆಕ್ಸೆಸ್ ಕಾನ್ಶಿಯಸ್ನೆಸ್. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಆಕ್ಸೆಸ್ ಕಾನ್ಶಿಯಸ್ನೆಸ್, Gary Douglas and Dr. Dane here for the founders of this Access Consciousness. I'm so grateful for all my mentors, all my gurus and everyone and other beings also who provide me. And ಆಗ್ಲೇ ಹೇಳಿದಾಗ 2 ವರ್ಷದಿಂದ ನಾನು ನೋಡ್ತಾ ಇದ್ದೆ, ಬಟ್ ಐ ವೆಂಟ್ ಇನ್ ಟು ಅಂತ. ಸೊ ಎಲ್ಲ ಹೊರಗಡೆಯಿಂದ ನಮ್ಗೆ ಸೋರ್ಸಸ್ ತೋರಿಸ್ತಾ ಇರ್ತಾರೆ, ಬೀಯಿಂಗ್ಸ್, ಹೈಯರ್ ಬೀಯಿಂಗ್ಸ್ ನಮ್ಮನ್ನ ಹೆಲ್ಪ್ ಪ್ರೊವೋಕ್ ಮಾಡ್ತಾ ಇರ್ತಾರೆ. ಬಟ್ when we chose to be step in that, automatically ನಮ್ಮ ಲೈಫ್ ಚೇಂಜ್ ಆಗಿ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಹೌ ವಾಟ್ ಆಕ್ಸೆಸ್ ಸ್ಟಾರ್ಟೆಡ್. ಆಕ್ಸೆಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಆಕ್ಸೆಸ್ ಸ್ಟಾರ್ಟ್ ಆಗಿದ್ದೆ ಕ್ವೆಶ್ಚನ್ ಇಂದ. ಹಿ ಜಸ್ಟ್ ಆಸ್ಕ್ಡ್, ನನ್ನ ಲೈಫ್ ಇದೇನಾ? ಈವನ್ ಹಿ ವಾಸ್ ಡೂಯಿಂಗ್ ಆಲ್ ಅದರ್ ಮೊಡಾಲಿಟೀಸ್ ಆಫ್ ಲೈಕ್ ರೇಖಿ, ಹಿಪ್ನೋಥೆರಪಿ, ಸೋ ಮೆನಿ ಅದರ್ ಥಿಂಗ್ಸ್, ಚಾನಲಿಂಗ್ ಅಂಡ್ ಎವ್ರಿಥಿಂಗ್. ಸೊ ಅಲ್ಲೇ ಸ್ಟಾರ್ಟ್ ಆಗಿರೋದು. ನನ್ನ ಲೈಫ್ ಎಷ್ಟೇನಾ, ಬೇರೇನು ಇಲ್ವಾ ಅಂತ ಕೇಳೋ ತರ. ಸೊ ವೆನ್ ಹಿ ಸ್ಟಾರ್ಟೆಡ್ ಆಸ್ಕಿಂಗ್ ವಿತ್ ದೋಸ್ ಕೈಂಡ್ ಆಫ್ ಕ್ವೆಶ್ಚನ್, ಆಟೋಮೆಟಿಕ್ಲಿ ಯೂನಿವರ್ಸ್ ಸ್ಟಾರ್ಟೆಡ್ ಗಿವಿಂಗ್ ಆಲ್ ದ ಅದರ್ ಟೂಲ್ಸ್. ಏನ್ ಇದ್ರಲ್ಲಿ ಇದೆ ಏನಿಲ್ಲ ಅಂತ ಹೇಳೋದನ್ನ ತೋರ್ಸಕ್ ಸ್ಟಾರ್ಟ್ ಮಾಡಿತ್ತು. ಸೊ ಆಕ್ಸೆಸ್ ಇಸ್ ಅ ಬ್ಯೂಟಿಫುಲ್ ಟೆಕ್ನಿಕ್. ಇನ್ ದ ಸೇಮ್ ಟೈಮ್ ಮ್ಯಾನ್ಯುವಲ್ಸ್ ಆಗ್ಲಿ, ಈಚ್ ಅಂಡ್ ಎವ್ರಿಥಿಂಗ್ ನೀವು ಒಂದ್ಸತಿ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಇದೆಲ್ಲ ನನ್ಗೆ ಗೊತ್ತಿತ್ತು, ನಾನು ಸಣ್ಣದಿಂದ ಕಲ್ತಿದ್ದೆ ಇದೆಲ್ಲ, ಬಟ್ ನಾನ್ ಯಾವಾಗ ಇದನ್ನೆಲ್ಲ ಬಿಟ್ಟು ನಾನು ಹೊರಗಡೆ ಹೋದೆ ಅಂತ ಹೇಳಿ. ಸೊ ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ದೀಸ್ ಥಿಂಗ್ಸ್, ನನ್ಗೆ ಆಟೋಮೆಟಿಕ್ಲಿ ಗೊತ್ತಾಗಿರೋದು ಅದೇ. ನಾನು ಯಾವತ್ತು ನನ್ನ ಲೈಫ್ ಸ್ಟಾರ್ಟ್ ಮಾಡಿದ್ನೋ ಆ ಟೈಮಿಂದ ನಾನು ಟ್ರೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ
ಐ ರಿಯಲಿ ಗಾಟ್ ಇನ್ ಟು, ಓ ಇದು ಆ ಟೈಮಲ್ಲಿ ನಾನು ಯೋಚನೆ ಮಾಡಿದ್ದೆ, ಬಟ್ ಅದಕ್ಕೆ ಪೂರಕವಾದ ಒಂದು ಎನ್ವೈರನ್ಮೆಂಟ್ ಅಥವಾ ಪೀಪಲ್ ನನ್ಗೆ ಆಗ ಸಿಕ್ಕಿರ್ಲಿಲ್ಲ, ಸೊ ದಟ್ ಐ ಕುಡ್ ನಾಟ್ ಡೂ ಮಚ್ ಆಫ್ ದೋಟ್ಸ್. ಸೊ ಅದನ್ನ ಬ್ಯೂಟಿಫುಲ್ ಆಗಿ ಮ್ಯಾನ್ಯಲ್ ಆಗಿ ಬರ್ದಿದ್ದಾನೆ ಗ್ಯಾರಿ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಹಿಮ್ ಟು ಡೂ ದಿಸ್ ಥಿಂಗ್ಸ್ ಅಂಡ್ ಟೇಕ್ ದಿಸ್ ಸ್ಟೆಪ್, ಕರೇಜಿಯಸ್ ಸ್ಟೆಪ್. ಎಲ್ರು ಒಂದು ಸ್ಟೆಪ್ ಇಂದಲೇ ಸ್ಟಾರ್ಟ್ ಮಾಡೋದಲ್ಲ, ನಾವೆಲ್ಲರೂ ಹೋಗ್ಬೇಕು ಅಂದ್ರೆ ಸಹ ಒಂದು ಸ್ಟೆಪ್ ಇಟ್ರೇನೆ ನಾವು ಮುಂದೆ ಹೋಗೋದು, ಇಲ್ಲಾಂದ್ರೆ ಹೋಗಕ್ಕಾಗಲ್ಲ. ಸೊ ದಟ್ಸ್ ಹೌ ವಾಟ್ ಹಿ ಸ್ಟಾರ್ಟೆಡ್. ಆಲ್ಮೋಸ್ಟ್ 32 to 35 years ಇಂದ ಆಕ್ಸೆಸ್ ನಡೀತಾ ಬರ್ತಾ ಇದೆ. 187+ ಕಂಟ್ರೀಸ್ ಅಲ್ಲಿ ಇದು ರನ್ ಆಗ್ತಾ ಇದೆ, ತುಂಬಾ ಕಡೆಯಲ್ಲಿ ಕ್ಲಾಸಸ್ ಆಗ್ತಾ ಇದೆ. ಆಲ್ ಓವರ್ ಇಂಡಿಯಾದಲ್ಲಂತೂ ಬೇಕಾದಷ್ಟು ಫೆಸಿಲಿಟೇಟರ್ಸ್ ಇದ್ದಾರೆ. ಯು ಕ್ಯಾನ್ ಸರ್ಚ್ ಫಾರ್ ಆಕ್ಸೆಸ್ ಕಾನ್ಷಿಯಸ್ನೆಸ್ ಅಂಡ್ ಯು ವಿಲ್ ಗೆಟ್ ಲಾಟ್ ಮೋರ್ ಫೆಸಿಲಿಟೇಟರ್ ಇನ್ ಥ್ರೂ ಔಟ್ ದಿಸ್. ಬಟ್ ಅಣ್ಣ ಹೇಳಿದಾಗೆ ಆಲ್ಮೋಸ್ಟ್ ಕನ್ನಡದಲ್ಲಿ ನಾವಿಬ್ರೆ ಈಗ ಸದ್ಯಕ್ಕೆ ನಮ್ಮ ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಅಂತ ಅನ್ಕೊಂಡಿದೀನಿ. ಐ ಡೋಂಟ್ ನೋ ಮಚ್, ಬಟ್ ಹೋಪ್ಫುಲಿ ಸೋ ಮೆನಿ ನಿಮ್ಮಲ್ಲಿ ಕುತ್ಕೊಂಡು ಇರುವಂತಹ ಎಷ್ಟೋ ಜನರು ನನ್ಗೆ ಮುಂದೆ ಇದಕ್ಕೆಲ್ಲ ಹೆಲ್ಪ್ ಮಾಡ್ತೀರಿ ಅಂತ ಐ ರಿಯಲಿ ನೋ ದಟ್. ಸೊ ದ್ಯಾಟ್ ಓನ್ಲಿ ಈ ಒಂದು ಕ್ವೆಶ್ಚನ್ ಇಲ್ಲಿ ತನಕ ಹಿಡ್ಕೊಂಡ್ ಬರಕ್ಕೆ ನಾವಿಬ್ರು ರೆಡಿ ಆದ್ವಿ. ಸೊ ಒನ್ ಇಸ್ ದಟ್. ಸೆಕೆಂಡ್, ಫಸ್ಟ್ ಆಫ್ ಆಲ್, I just want to make everybody danced. Andre already energy is very up ಏನಿದು ಅಂತೇಳಿ. So I just want to make everybody calm and soothing. So ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಸಹ ಪರವಾಗಿಲ್ಲ, you just be, so that automatically the energy will work. Okay? So first of all the barriers down. Push down your barriers. ಬ್ಯಾರಿಯರ್ಸ್ ಅಂದ್ರೆ ಸಡನ್ ಆಗಿ ನಾವೊಂದು ಜಡ್ಜ್ಮೆಂಟ್ ಅದು ಗೋಡೆ ನಾವು ನಮ್ಮ ಎದುರೇ ಎನರ್ಜೆಟಿಕಲಿ ಅಪ್ ಮಾಡಿರ್ತೀವಿ. ಸೊ ಆ ಎನರ್ಜೆಟಿಕಲ್ ಗೋಡೆನ ಜಸ್ಟ್ ಪುಷ್ ಡೌನ್, ಸೊ ದಟ್ ಯು ಕ್ಯಾನ್ ರಿಸೀವ್ ಎವ್ರಿಥಿಂಗ್ ವಿತ್ ಈಸ್, ಜಾಯ್ ಅಂಡ್ ಗ್ಲೋರಿ. ಆಕ್ಸೆಸ್ ಮಂತ್ರ ಇರೋದೇ ಅದೇ. ಆಲ್ ಆಫ್ ಲೈಫ್ ಕಮ್ಸ್ ಟು ಮೀ ವಿತ್ ಈಸ್, ಜಾಯ್ ಅಂಡ್ ಗ್ಲೋರಿ. How does it get any better? Yes. So push down your barriers, all the projections, expectations, separation, judgments, rejections, conclusion, decisions you have about yourself, about me, about Gurudatana, about this class, about access consciousness, about the whole world around you. Can you all please destroy and uncreate it? Answer question, please. Yes. Right and wrong, good and bad, bottom pop, all 100 shorts boys provides creation spaces and beyonds. Wow, how does it get any better? Suddenly something light aitala, feeling light ala. How does it get any better? Yeah, I can literally see people smiling. Wow. Okay, so ಇದೇ ಬರುವ 12 ತಾರೀಕಿಗೆ ಅಂದ್ರೆ ನೆಕ್ಸ್ಟ್ ಸಂಡೇ ಐ ಆಮ್ ಡೂಯಿಂಗ್ ಸ್ಮಾಲ್ ಮಾಸ್ಟರ್ ಕ್ಲಾಸ್. ಯಾ, ಥ್ಯಾಂಕ್ ಯು ಫಾರ್ ದ ಲೈಕ್ ಮೆಸೇಜಸ್ ಇನ್ ದ ಚಾಟ್ ಬಾಕ್ಸ್. 12ಗೆ 5 to 7 o'clock 2 hours ಇದೊಂದು ಮಾಸ್ಟರ್ ಕ್ಲಾಸ್ ಅಬೌಟ್ ಆಕ್ಸೆಸ್ ಕಾನ್ಷಿಯಸ್ನೆಸ್. ಅಂಡ್ ದ ಸೇಮ್ ಟೈಮ್ ಯು ವಿಲ್ ಲರ್ನ್ 4 tools ಆಫ್ ಆಕ್ಸೆಸ್ ಕಾನ್ಷಿಯಸ್ನೆಸ್. ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಅದರಲ್ಲಿ ಏನೆಲ್ಲ ಇರುತ್ತೆ, ಹೇಗೆ ಯೂಸ್ ಮಾಡೋದು, ಏನೆಲ್ಲ ಮಾಡಬಹುದು, ಎವ್ರಿಥಿಂಗ್ ವಿಲ್ ಬಿ ದೇರ್. ದಿಸ್ one part is that. And second, one full day class we will be doing on 26th of January this month. And the Sunday and the Republic Day, everything is coming. So Republic Day all day ನಮ್ಮನ್ನ ಹೊಸತನಕ್ಕೆ ಚೇಂಜ್ ಮಾಡುವಂತಹ ದಿನ ಅಲ್ವಾ. ನಮ್ಮ ಸಂವಿಧಾನ ಹೇಗೆ ಚೇಂಜ್ ಆಯ್ತು ಅದೇ ತರ ನಮ್ಮ ಒಳಗಿರುವಂತ ಅಲೈನ್ಮೆಂಟ್ ಈಗ ನಮ್ಮ ಜೊತೆಗೆ ನಮ್ಮನ್ನ ನಾವು ಅಲೈನ್ ಮಾಡುವಂತಹ ದಿನ ಅಂತ ನಾನ್ ಅನ್ಕೊಂಡಿದ್ದೀನಿ. ಸೊ ಒಂದು ಮಾಸ್ಟರ್ ಕ್ಲಾಸ್ ಇದೆ, ಒಂದು ಫುಲ್ ಡೇ ಕ್ಲಾಸಸ್ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್. 26th ಫುಲ್ ಡೇದು ಕ್ಲಾಸ್ ಅಲ್ಲಿ 9 to 5, 6:30 somewhere. However, the people and questions ಮೇಲೆ ಅದು ಮುಂದೆ ಸಹ ಹೋಗ್ಬೋದು, ಶಾರ್ಟ್ ಆಗಿ ಸಹ ಆಗ್ಬೋದು, ಎವ್ರಿಥಿಂಗ್ ವಿಲ್ ಬಿ the same time. 12th ಇದ್ದು ಮಾಸ್ಟರ್ ಕ್ಲಾಸ್ ಆಲ್ಸೋ ಅಷ್ಟೇ 2 hours ಅಂತ ಇಟ್ಟಿದ್ದೀನಿ. ಬಟ್ ಯು ಕ್ಯಾನ್ ಹ್ಯಾವ್ ಸೋ ಮೆನಿ ಅದರ್ ಕ್ವೆಶನ್ಸ್ ಆಲ್ಸೋ. ಆ ಟೈಮಲ್ಲಿ ಅದನ್ನ ಮುಂದೆ ಎಕ್ಸ್ಪಾಂಡ್ ಮಾಡಕ್ಕೂ ಐ ಆಮ್ ರೆಡಿ. ವೆನ್ ಯು ಆಸ್ಕ್ ಸಮ್ ಕ್ವೆಶನ್ ದೆನ್ ಓನ್ಲಿ ಎವ್ರಿಥಿಂಗ್ ಎನರ್ಜಿ ಶಿಫ್ಟ್. ನೀವು ಕ್ವೆಶನ್ಗೆ ನಿಮ್ಮ ಹತ್ರ ಕ್ವೆಶನ್ಸೇ ಇಲ್ಲ ಅಂದ್ರೆ ದೇರ್ ವಿಲ್ ಬಿ ಅ ನೋ ಆನ್ಸರ್, ಬಿಕಾಸ್
ಆನ್ಸರ್ ಕೊಡಂತಹ ಯೂನಿವರ್ಸೇ ಸ್ಟಾಪ್ ಆಗ್ಬಿಡುತ್ತೆ. ಓಕೆ, ಆಸ್ಕ್ ಇಲ್ಲ, ಯೂನಿವರ್ಸಲ್ ಲಾ ಗೊತ್ತಿದೆಯಲ್ಲ, ಆಸ್ಕ್ ಅಂಡ್ ಯು ಶಲ್ ರಿಸೀವ್. ಸೊ ವೆನ್ ಯು ಆಸ್ಕ್, ಆಟೋಮೆಟಿಕ್ಲಿ ಯು ವಿಲ್ ರಿಸೀವ್ ಎವ್ರಿಥಿಂಗ್ ವಿತ್ ಟೋಟಲಿ joy and glory. So one is that. And on 12th we will be having 4 ಟೂಲ್ಸ್ ನಾವು ಕಲಿತೀವಿ. ಅದ್ರ ಜೊತೆಗೆ ಅದನ್ನ ಹೇಗೆ ಯೂಸ್ ಮಾಡೋದು, ನಾವು ಇನ್ನೊಬ್ರಿಗೆ ಹೇಗೆ ಅದನ್ನ ಹೆಲ್ಪ್ ಮಾಡೋದು, ಅದರಿಂದ ಹೇಗೆ ನಮ್ಮನ್ನ ನಾವು ಹೆಲ್ಪ್ ಮಾಡ್ಕೊಳ್ಳೋದು, ಅಥವಾ ಇನ್ನೊಬ್ರಿಗೆ ಹೇಗೆ ಅದನ್ನ ಹೆಲ್ಪ್ ಮಾಡೋದು, ಅದೆಲ್ಲವೂ ಅದ್ರಲ್ಲಿ ಕವರ್ ಆಗುತ್ತೆ. ಬಟ್ ಇನ್ ದ ಒನ್ ಫುಲ್ ಡೇ 26th ಇದು ಕ್ಲಾಸ್ ಅಲ್ಲಿ we will be having whole 32 points on our head. ಅದನ್ನ ಹೇಗೆ ಯೂಸ್ ಮಾಡೋದು, ಯಾ ಅದನ್ನ ಹೇಗೆ ಯೂಸ್ ಮಾಡೋದು, ಅದನ್ನ ಹೇಗೆ ನಾವು ಇನ್ನೊಬ್ರಿಗೆ ಅವರ ಅವರಲ್ಲಿರುವಂತಹ ಯಾವ್ದಾದ್ರು ಪಾಯಿಂಟ್ ಆಫ್ ವ್ಯೂಸ್ ಅನ್ನ ಹೇಗೆ ಅನ್ಲಾಕ್ ಮಾಡುವಂಥದ್ದು, ಎವ್ರಿಥಿಂಗ್ ವಿ ಗೋಯಿಂಗ್ ಟು ಲರ್ನ್ ಆನ್ ಫುಲ್ ಡೇ. ಅದು ಆಗಿ ನೀವು ಮತ್ತೆ 2 ಕ್ಲಾಸ್ ಮಾಡಿದ್ರೆ, ಅನದರ್ 2 ಫೆಸಿಲಿಟೇಟರ್ ಜೊತೆ ನೀವು ಮಾಡಿದಾಗ 3 ಫೆಸಿಲಿಟೇಟರ್ ಜೊತೆ 3 ಕ್ಲಾಸಸ್ ನೀವು ಮಾಡಿದ್ರೆ, then you also can become a BAS facilitator without anything, with ease, joy and glory. That's for sure. And the same time 26th ಗೆ ಆಗುವಂತ ಕ್ಲಾಸ್ ಅಲ್ಲಿ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಬರುತ್ತೆ, one beautiful manual ಸಿಗತ್ತೆ. You will learn and you will gift, you will receive BAS 2 BAS session there. ನೀವು ಕೊಡ್ಲೂಬಹುದು and ನೀವು ತಕೊಳ್ಳಿಕ್ಕೂ ಇದೆ. And lot more going to change, that's for sure. And some of the people are here already already learned last batch ಅಲ್ಲಿ. I can have, yeah, Suchitra and some of people, I guess. I could see only Suchitra here, yeah. So yes, ಅದು ಒಂದು. ಇನ್ನೊಂದು, ಆಕ್ಸೆಸ್ ಹೇಗ್ ಬಂತು ಅಂತ ಜಸ್ಟ್ ಸ್ಮಾಲ್ ಜಸ್ಟ್ ಅಲ್ಲಿ ನಾನು ಹೇಳ್ಬೇಕು ಅಂತ ಅನ್ಕೊಂಡೆ, ಯಾಕಂದ್ರೆ ಅಣ್ಣ ಆಲ್ರೆಡಿ ಎಕ್ಸ್ಪ್ಲೇನ್ ಅಂದ್ರೆ ಕೇಳಕ್ ಹೊರಟಿದ್ರು. ಸೊ ದಟ್ ಐ ಜಸ್ಟ್ ವಾಂಟ್ ಟು, ಒಂದಿನ ಗ್ಯಾರಿ ಹ್ಯಾಡ್ ಅ ಫೋನ್ ಕಾಲ್. ಅದ್ರ ಮೊದಲು ಅವರು ಜಸ್ಟ್ ಕೇಳಿದಷ್ಟೇ, ನನ್ನ ಲೈಫ್ ಏನು ಹೀಗೆ ಇದೆ, ಯಾಕೆ ಚೇಂಜಸ್ ಆಗ್ತಾ ಇಲ್ಲ, ಏನ್ ಮಾಡ್ಲಿ ನಾನು ಇಲ್ಲಿ ಅಂತ, ವಾಟ್ ಕಾಂಟ್ರಿಬ್ಯೂಷನ್ ಐ ಕ್ಯಾನ್ ಬಿ ಅಂಡ್ ರಿಸೀವ್ ಅಂತ ಹೇಳೋ ತರ ಕ್ವೆಶನ್ ಅನ್ನ ಕೇಳಿದ್ರು. ಸೊ ವಿದಿನ್ 1 hour ಅಲ್ಲಿ ಒಂದು ಜಸ್ಟ್ ಕಾಲ್ ಬಂತು. ಕಾಲ್ ಬಂದಾಗ ಕಾಲ್ ಅಲ್ಲಿ ಕೇಳ್ತಾ ಇದ್ದಾರೆ, ಒಂದು ಚಾನೆಲ್ ಅಂದ್ರೆ ಫುಲ್ ಮೆಡಿಟೇಷನ್ ಗ್ರೂಪ್ ಇದೆ, ಅಲ್ಲಿ ಚಾನೆಲ್ ಆಗ್ಬೇಕು ನೀವು, ಸೊ ದಟ್ ಪೀಪಲ್ ವಿಲ್ ಗೆಟ್ ದ ಮೆಸೇಜಸ್ ಅಂಡ್ ಎವ್ರಿಥಿಂಗ್. ಅದು ಅಲ್ಲಿ ನಮ್ಮ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಸ್ವಲ್ಪ ಜಾಸ್ತಿ ಅದೆಲ್ಲ ಮುಂದೆ ಆಗ್ತಾ ಇತ್ತು ಮೊದಲು. ಸೊ ಆ ಟೈಮಲ್ಲಿ ಅವ್ರು ಅಲ್ಲಿ ಹೋದಾಗ he got like whole being called Rasputin. You can search for Rasputin, you will get the things also. Now sweet and polite agi Raz anta karitivi. So Rasputin, called Raz, he came into his body and he channeled, he gave all the tools, techniques, ಇದನ್ನ ಏನೆಲ್ಲ ಬಂತು ಅದೆಲ್ಲ ಸಮೇತ ಚಾನಲ್ ಆಗಿ ಬಂದಿರುವಂತದ್ದು. ಅಂದ್ರೆ ಹೇಗ್ ಯೂಸ್ ಮಾಡ್ಬೇಕು, ಯಾಕೆ ಯೂಸ್ ಮಾಡ್ಬೇಕು, ಏನಾಗ್ತಾ ಇದೆ, ಎಲ್ಲಿ ಪೀಪಲ್ ಅನ್ಲಾಕ್ ಮಾಡ್ತಾ ಇಲ್ಲ, ಲಾಕ್ ಮಾಡಿಟ್ಟಿದ್ದಾರೆ, ಬಾಡಿಲಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ, ಎವ್ರಿಥಿಂಗ್ ಕೇಮ್ ಇನ್ ಟು. ಸೊ ಅಲ್ಲಿ ಆ ಫುಲ್ ಮ್ಯಾನ್ಯಲ್ ಅನ್ನ ಮತ್ತೆ ಅವರು ಅದನ್ನ ಕುತ್ಕೊಂಡು ಆರಾಮ್ಸೆ ಬರ್ದಿರೋಂಥದ್ದು ಗ್ಯಾರಿ. ಸೊ ಎವ್ರಿಥಿಂಗ್ ಏನ್ ಸಿಸ್ಟಮ್ ಇಟ್ಕೊಂಡ್ ಬಂದಾರೆ ಅದೆಲ್ಲ ತಂದಿರೋಂಥದ್ದು ಗ್ಯಾರಿ. ಬಟ್ ಬೀಯಿಂಗ್ ಕಾಲ್ಡ್ Rasputin, he gave all the knowledge to that. But right now he is not a channel at all. He is not going undergoing those channels, but he is automatically getting the awareness because he is also unique. ನಾನು ನೀವೆಲ್ಲ ಹೇಗೆ ಯೂನಿಕ್ ಪರ್ಸನ್, ಅದೇ ರೀತಿ ಗ್ಯಾರಿ ಸಹ ಯೂನಿಕ್ ಪರ್ಸನ್ ಅಲ್ವಾ. ಸೊ ಆಟೋಮೆಟಿಕ್ಲಿ ಎವ್ರಿ ಡೇ ಹಿ ಯೂಸಸ್ ದೀಸ್ ಸ್ಮಾಲ್ ಟೆಕ್ನಿಕ್ಸ್, ಟೂಲ್ಸ್. ನಾವೇನು ಫಸ್ಟ್ ಲೆವೆಲ್ ಅಲ್ಲಿ ಕಲಿತೀವಿ ಅದೇ ಟೂಲ್ಸ್ ಅನ್ನ ಅವರು ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಎವ್ರಿಥಿಂಗ್ ಈಸ್ ಕಮ್ಸ್ ಅಂಡರ್ ಬೇಸ್ ಇಂದ, ಎಲ್ಲಿ ರೂಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿಂದನೇ ಎಲ್ಲವೂ ಆಗುವಂತದಲ್ವಾ. ಸೊ ಆ ರೂಟ್ಸ್ ಕ್ವೆಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆನ್ ಯು ಇನ್ಕಲ್ಟ್ ಅಂದ್ರೆ ನೀವು ಅದನ್ನ ಇಂಪ್ಲಿಮೆಂಟ್ ನಿಮ್ ಒಳಗ್ ಮಾಡ್ಕೊಂಡ್ಬಿಟ್ರೆ, then everything will be easy. ಸೊ ಅಲ್ಲೇ ಇರುವಂತದ್ದು. ಸೊ ಫಸ್ಟ್ 4 days 12th ಗೆ ನಾವು 5 ಇದು ಮಾಸ್ಟರ್ ಕ್ಲಾಸ್ ಮಾಡ್ತೀವಲ್ಲ, ಅದರಲ್ಲಿ 2 hours ಅಲ್ಲಿ ಒಂದು 4 ಟೆಕ್ನಿಕ್ಸ್ ಟೂಲ್ಸ್ ಅನ್ನೋದು ನಾವು ಕಲಿತೀವಿ. ದೆನ್ ಇನ್ ದ 26th ಫುಲ್ ಡೇ ಕ್ಲಾಸ್ ಅಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ whole full day and the whole manual class, everything. So many topics are there. ತುಂಬಾ ಆಡ್ ಮಾಡ್ತಾನೆ ಇದ್ದಾರೆ. ರೈಟ್ ನೌ ಅಂದ್ರೆ ಲಾಸ್ಟ್ ಮಂತ್ ಅಷ್ಟೇ 3 ವರ್ಡ್ಸ್
got inculcated into access consciousness clearing statement. ಅಂದ್ರೆ ಕೃಷ್ಣ ಯಾವತ್ತು ಕೃಷ್ಣ ಹೇಳಿದ್ದು ನನ್ಗೆ, ಅಂದ್ರೆ ಆಸ್ ಇನ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಬದಲಾವಣೆಯೇ ಜಗತ್ ನಿಯಮ. ಸೊ ಎವ್ರಿಥಿಂಗ್ ಹ್ಯಾಸ್ ಟು ಚೇಂಜ್ ಫ್ರೀಕ್ವೆಂಟ್ಲಿ. ವೆನ್ ಯು ಆರ್ ಚೇಂಜಿಂಗ್ ಸೋ ಮಚ್, ಅಂದ್ರೆ ಈಚ್ ಅಂಡ್ ಎವ್ರಿ ಟೈಮ್ ನೀವೊಂದು ಕ್ವೆಶನ್ ಕ್ಲಿಯರಿಂಗ್ಸ್ ಮಾಡಿದಾಗ ಅಥವಾ ಕ್ವೆಶನ್ ಕೇಳಿದಾಗ ಯು ವಿಲ್ ಚೇಂಜ್ ಯುವರ್ ಸೆಲ್ಫ್. ಸೊ ಆಟೋಮೆಟಿಕ್ಲಿ ಯು ವಿಲ್ ಚೇಂಜ್ ಮೀನ್ಸ್ ಯು ವಿಲ್ ಹ್ಯಾವ್ ದ ಬ್ಯೂಟಿಫುಲ್ ಲೈಫ್ ಅಹೆಡ್ ಅಗೇನ್. ದಟ್ಸ್ ವಾಟ್ ದ ಹೋಲ್ ಥಿಂಗ್. ಅದಕ್ಕೋಸ್ಕರವೇ ಕ್ವೆಶನ್ ಅನ್ನ ಜಾಸ್ತಿ ಕೇಳಬೇಕು ಹೇಳಿರೋದು. ಕ್ವೆಶನ್ ಅನ್ನು ಹೇಗೆ ಕೇಳೋದು ಅದೆಲ್ಲವೂ ನಾವು ಮಾಸ್ಟರ್ ಕ್ಲಾಸ್ ಅಲ್ಲಿ ಕಲಿತೀವಿ ಅಥವಾ ಒನ್ ಫುಲ್ ಡೇ ಕ್ಲಾಸ್ ಅಲ್ಲಿ ಕಲಿತೀವಿ. ಸೊ ಎನಿಬಡಿ ಹ್ಯಾವ್ ಎನಿ ಕ್ವೆಶನ್ ಯು ಕ್ಯಾನ್ ಪ್ಲೀಸ್ ಓಪನ್. ಐ ಆಮ್ ಓಪನ್ ಟು ಆನ್ಸರ್. ನಿಮ್ಮ ಝೂಮ್ ಹ್ಯಾಂಡ್, ವರ್ಚುವಲ್ ಹ್ಯಾಂಡ್ ರೈಸ್ ಮಾಡಿ ನಿಮ್ಮನ್ನ ಅನ್ಮ್ಯೂಟ್ ಮಾಡಲಿಕ್ಕೆ ಅವಕಾಶ. ಎಸ್, ಶ್ರುತಿ ಅವರು. ಎಸ್, ಶ್ರುತಿ. ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ನ ನೋಡಿ. ಆಕ್ಚುಲಿ ನೀವು ಮಾತಾಡೋದ್ ಕೇಳ್ತಾ ಇದ್ರೆ ನಾವು ಇಷ್ಟು ದಿನ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲೇ ಇದ್ವಿ, ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ. ಈಗ ನೀವು ಹೇಳೋದೆಲ್ಲ ಕೇಳಿದ್ರೆ ನಮ್ಮನ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಆಗ್ತಿದೆ. ಸೊ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕ್ಲಾಸ್ ಸೆಷನ್. ಸೂಪರ್. How does it get any better? ಆಕ್ಚುಲಿ ಇರೋದು ಅದೇ. ನಾವ್ ಇಲ್ಲಿಂದ ಹೋದಾಗ ಈ ಮನೆ ಆಗ್ಲಿ ಅಥವಾ ಏನ್ ನಾವು ಇಲ್ಲೆಲ್ಲ ಇಟ್ಕೊಂಡಿದೀವಲ್ಲ ಅದನ್ನೆಲ್ಲ ಹಿಡ್ಕೊಂಡು ಹೋಗಕ್ ಆಗಲ್ಲ. ಬಟ್ ವಾಟ್ ವಿ ಗೇವ್ ಟು ಅವರ್ ಓನ್ ಸೆಲ್ಫ್ ವಿ ಟೇಕ್ ವಿತ್ ಅಸ್. ದಟ್ಸ್ ದ ಹೋಲ್ ಥಿಂಗ್. ವಾಟ್ ಬ್ಯೂಟಿಫುಲ್ಲಿ ಯು ಸೆಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ದಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. Anybody else? ಅನ್ಮ್ಯೂಟ್ ಮಾಡಿ ಮಾತಾಡಬಹುದು. If anybody wants to unmute. Yeah. Anybody have any questions about ಮೇಡಮ್ ಇದು ಒಂದೇ ಸಲ ಕಲ್ತ್ಕೊಂಡ್ರೆ ಸಾಕು, ಅದು ರೆಗ್ಯುಲರ್ ಪ್ರಾಕ್ಟೀಸ್ Of course, ಪ್ರಾಕ್ಟೀಸ್ ಮಾಡ್ಲೇಬೇಕು. ನಿಮ್ಗೆ ಅರ್ಥ ಆಗೋ ತರ ತನಕ ಆದ್ರೂ ಪ್ರಾಕ್ಟೀಸ್ ಮಾಡ್ಲೇಬೇಕು. ಬಟ್ ರೈಟ್ ನಾವು ಈಗ ಅದನ್ನ ಮಾಡಿ ನಮ್ಗೆಲ್ಲರಿಗೂ ಕೊಟ್ಟಿರುವಂತಹ ಗ್ಯಾರಿ ಡಗ್ಲಸ್ ಅನ್ನು ಕೇಳಿದ್ರು ಎವ್ರಿ ಡೇ ಆಮ್ ಪ್ರಾಕ್ಟೀಸಿಂಗ್ ಅಂತಲೇ ಹೇಳ್ತಾರೆ. ಪ್ರಾಕ್ಟೀಸ್ ಇನ್ ದ ಸೆನ್ಸ್ ನೀವೇನು ಅದೇ ಟೈಮಿಂಗ್ ಮಾಡ್ಬೇಕು ಇದೇ ಟೈಮಿಂಗ್ ಮಾಡ್ಬೇಕು ಅದೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಯು ಜಸ್ಟ್ ಬೀಯಿಂಗ್ ದ ಎನರ್ಜಿ. ಈಗ ಕ್ವೆಶನ್ಸ್ ಅಂದ್ರೆ ಏನು, ಅಥವಾ ನಾವೀಗ 32 ಪಾಯಿಂಟ್ಸ್ ಆನ್ ಹೆಡ್ ಅಂತ ಹೇಳಿದ್ವಲ್ಲ, ಅದನ್ನ ಸೆಷನ್ ಅನ್ನ ಕೊಡೋದು ಅಂದ್ರೆ ಯು ಫಸ್ಟ್ ನೀವು ಈಗ ನಾವು ರೇಖೆಯಲ್ಲೂ ಕಲ್ತಿದ್ದೀವಿ 21 ದಿವಸ ನಾವು ಡೈಲಿ ಪ್ರಾಕ್ಟೀಸ್ ಮಾಡಿ ಅದಕ್ಕೊಂದು ಸೆಟ್ ಆದ ನಂತರ ನಾವು ನೆಕ್ಸ್ಟ್ ಲೆವೆಲ್ ಹೋಗಿ ಸುಮಾರೆಲ್ಲ ಮಾಡಿದೀವಿ. ಕರೆಕ್ಟ್ ಅಲ್ವಾ? ಐ ಹೋಪ್ ಎವ್ರಿಬಡಿ ಹ್ಯಾವ್ ಡನ್ 21 days ಇದು sessions and everything. I have done the whole thing. That's for sure. So ಇಲ್ಲಿ 21 ದಿನ ಕಂಟಿನ್ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಯು ಫಾಲೋ ಯುವರ್ ಓನ್ ಎನರ್ಜಿ. ಬಿಕಾಸ್ ನನ್ಗೆ 21 ದಿನ ಬೇಕಾಗಿರ್ಬೋದು ಅಥವಾ ನಿಮ್ಗೆ ಒಂದು 2 days ಅಲ್ಲಿ ಅದರದ್ದು ಚೇಂಜಸ್ ಗೊತ್ತಾಗ್ಬೋದು. ಯು ನೆವರ್ ನೋ ವಾಟ್ ಇಟ್ ಈಸ್ ಆಕ್ಚುಲಿ. ದಟ್ಸ್ ದ ಹೋಲ್ ಥಿಂಗ್. ಸೊ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಇದೇ ಟೈಮಿಗೆ ಇಷ್ಟೇ ಹೊತ್ತಿಗೆ ಇಲ್ಲೇ ಕುತ್ಕೊಂಡು ಅದೆಲ್ಲ ಮಾಡಬೇಕು ಅದೇನು ಇಲ್ಲ. ಯು ಜಸ್ಟ್ ಬಿ ದ ಎನರ್ಜಿ ಅಂಡ್ ಯು ಜಸ್ಟ್ ಹ್ಯಾವ್ ದ ಸೆನ್ಸ್ ಆಫ್ ಹೂ ಯು ಆರ್ ಅಷ್ಟೇ. ಕ್ಲಾಸ್ ಮಿಸ್ ಆದ್ರೆ. ಎಸ್ ವಿದ್ಯಾ, ಹೆಂಗಿದ್ದೀರಿ? ಆರಾಮಿದ್ದೀರಿ? ಸೂಪರ್. ಈಗ ನನ್ ಕ್ವಶನ್ ಏನಂತಂದ್ರೆ, ನಾವೀಗ ರೇಖಿ ಮಾಡ್ತಾ ಇದ್ವಿ, ಅದ್ರಲ್ಲಿ ಒಂದು ಹೋಲ್ಡಿಂಗ್ ಬರ್ತಾ ಇದೆ. ಇವಾಗ ನಾವು ಆಕ್ಸಿಸ್ ಕಾನ್ಸಿಯಸ್ ಗೆ ಶಿಫ್ಟ್ ಆದ್ರೆ ಈ ಪ್ರಾಕ್ಟೀಸ್ ನಿಂತೋಗ್ಬಿಡುತ್ತೆ, ಅಥವಾ ರೇಖಿಗೆ ಅದಕ್ಕೆ ಏನಾದ್ರೂ ಮಿಸ್ ಮ್ಯಾಚ್ ಆಗುತ್ತಾ, ಅಥವಾ ಇದ್ರಲ್ಲಿ Everything that is, can you please destroy and uncreate it? I'm secretary first. Yes. Right and wrong, good and bad, pot of poke, all 100 shots, boys, poets, creation, spaces and beyonds. Nothing is that. Actually, ನಾನು ಅದನ್ನೇ ಹೇಳಿದ್ನಲ್ಲ, ರೇಖೆ ನಾನು ಇನ್ನೊಬ್ರಿಗೆ ಮಾಡ್ತಾ ಇಲ್ಲ ಅಷ್ಟೇ, ಬಿಟ್ರೆ ನನಗೆ ನಾನು ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಐ ಆಮ್ ಮೇಕಿಂಗ್ ಮೈ ಸೆಲ್ಫ್ ಇನ್ ದ ಬಬಲ್. ಐ ಆಮ್ ಯೂಸಿಂಗ್ ಆಲ್ ದ ಥಿಂಗ್ಸ್. ಅಂದ್ರೆ ಈಗ ಇವತ್ತು ರೇಖೆ ಮಾಡ್ಲೇಬೇಕು ಆ ಹಠ ನನ್ನ ಹತ್ರ ಇಲ್ಲ. ಇವತ್ ನನ್ಗೆ ಮಾಡ್ಬೇಕು ಅನ್ಸಿದ್ರೆ ಅಂದ್ರೆ ಐ ಆಮ್ ಗೋಯಿಂಗ್ ವಿತ್ ಅವೇರ್ನೆಸ್. ಇಲ್ಲಿ ನನ್ಗೆ ರೇಖೆ ವರ್ಕ್ ಆಗುತ್ತೆ ಅಥವಾ ಇಲ್ಲಿ ಯಾವ ಟೆಕ್ನಿಕ್ ವರ್ಕ್ ಆಗುತ್ತೆ, ಐ ಆಮ್ ಗೋಯಿಂಗ್ ವಿತ್ ಅವೇರ್ನೆಸ್. ಏನ್ ಆಕ್ಸಿಸ್ ಕಾನ್ಶಿಯಸ್ನೆಸ್ ನಿಮ್ಗೆ ಮಾಡ್ತಾ ಇದೆ ಅಂದ್ರೆ ಯು ವಿಲ್ ಬಿ ಹ್ಯಾವಿಂಗ್ ಯುವರ್ ಓನ್ ಅವೇರ್ನೆಸ್ ಸೋ ಮಚ್. ಅಂದ್ರೆ ಯು ವಿಲ್ ಬಿ ಆಲ್ವೇಸ್ ಅವೇರ್ ಪರ್ಸನ್. ಅಂದ್ರೆ something short of words, I guess. So you will be having your own awareness of who you are
ಆಕ್ಚುಲಿ ಅಂದ್ರೆ ಅರಿವು ನಿಮ್ಮೊಳಗೆ ನಿಮ್ಮದೇ ಆದಂತಹ ಒಂದು ಅರಿವು, ಆ ಪ್ರಜ್ಞೆ ನಿಮ್ ಜೊತೆ ಇದ್ರೆ ಯು ನೆವರ್ ಲಾಸ್ ವಿತ್ ಎನಿಥಿಂಗ್. ಅಂದ್ರೆ ನಿಮ್ಗೆ ಏನೇ ಒಂದು ಆಗ್ಬೇಕಾದ್ರೂ ನಿಮ್ಗೆ ಗೊತ್ತಾಗತ್ತೆ ಅಂತ. ಯು ವಿಲ್ ಗೆಟ್ ದ ಸೆನ್ಸ್ ಆಫ್ ವಾಟ್ ಇಟ್ ಈಸ್ ಅಂತೇಳಿ. ಇಂಟ್ಯೂಷನ್ಸ್ ಸಾರಿ, ಇಂಟ್ಯೂಷನ್ಸ್ ಏನಾದ್ರು ಗೊತ್ತಾಗ್ತದ ಅಂತ. ಇಂಟ್ಯೂಷನ್ ಆಲ್ರೆಡಿ ನಮ್ಮ ಹತ್ರ ಇತ್ತು. ಬಟ್ ನಮ್ಮದೇ ಒಂದು ಜಜ್ಮೆಂಟ್ ಇಂದ, ಸೆಲ್ಫ್ ಡೌಟ್ ಇಂದ, ಸೆಲ್ಫ್ ಎಸ್ಟಿಮೇಟ್ ಇದೆಲ್ಲದ್ರಿಂದ ನಾವು ಅದನ್ನ ಪುಷ್ ಮಾಡಿಟ್ಟಿದೀವಿ. ಅದೇ ನಾನಾಗ್ಲೇ ಹೇಳಿದಲ್ಲ, ವಾಲ್ಸ್ ಅನ್ನ ಕ್ರಿಯೇಟ್ ಮಾಡಿಟ್ಟಿದೀವಿ. ಸೊ ಆಟೋಮೆಟಿಕ್ಲಿ ವಾಲ್ಸ್ ಅಪ್ ಇದ್ರೆ ಯಾವ್ದು ಒಳಗ್ ಬರಕ್ ಆಗಲ್ಲ. ಈ ವಾಲ್ಸ್ ಅನ್ನ ಮೆಲ್ಟ್ ಮಾಡಿದ್ರೇನೆ ಆಟೋಮೆಟಿಕ್ಲಿ ಎವ್ರಿಥಿಂಗ್ ಕ್ಯಾನ್ ಆರಾಮ್ಸೆ ಕಮ್ ಇನ್ ಅಂಡ್ ಗೋ ಔಟ್. ಸೊ ದಟ್ ಓನ್ಲಿ ಯು ಕ್ಯಾನ್ ಬಿ ಅಂಡ್ ರಿಸೀವ್ ದ ಕಾಂಟ್ರಿಬ್ಯೂಷನ್. ಇಟ್ಸ್ ಆಲ್ವೇಸ್ ವಿನ್ ಸಿಚುವೇಶನ್. ನೀವು ಒಂದ್ ಪ್ಲೇಸ್ ಅಲ್ಲಿ ಇದೀರಾ ಅಂದ್ರೆ ಯು ಆರ್ ಆಲ್ವೇಸ್ ಅ ಕಾಂಟ್ರಿಬ್ಯೂಷನ್. ದಟ್ಸ್ ವಾಟ್ ಐ ಆಮ್ ಸೈಡ್. ನೀವು ನಾವಿಲ್ಲಿ 97 ಜನ ಇದೀವಿ. ದಟ್ ಮೀನ್ಸ್ ವಿ ಆರ್ ಆಲ್ ಕಾಂಟ್ರಿಬ್ಯೂಟಿಂಗ್ ಈಚ್ ಅದರ್. That's what I'm so grateful for each and every person who present here. At the same time, the whole watching people also. Because ಒಂದು ಪಾಯಿಂಟ್, ಈಗ ನನ್ನ ಒಂದು ಪಾಯಿಂಟ್ ಅನ್ನ ನಾನು ಚೇಂಜ್ ಮಾಡಿದ ತಕ್ಷಣ ನನ್ನ ಅರೌಂಡ್ ಅಲ್ಲಿರುವಂತಹ 3.5 lakhs ಪೀಪಲ್ದು ಪಾಯಿಂಟ್ ಆಫ್ ವ್ಯೂಸ್ ಅನ್ನ ಮೆಲ್ಟ್ ಮಾಡ್ತಿದ್ದೀನಿ ಆಟೋಮೆಟಿಕ್ಲಿ, ವಿದೌಟ್ ನೋಯಿಂಗ್, ವಿದೌಟ್ ಎನಿ ಹಾರ್ಡ್ ವರ್ಕ್ ಇಂದ. ದಟ್ಸ್ ಅ ಬ್ಯೂಟಿ. ದಟ್ಸ್ ವಾಟ್ ಆಕ್ಸೆಸ್ ಈಸ್. ಆಗ್ಲೇ ಅಣ್ಣ ತೋರಿಸಿದ್ರಲ್ಲ ಒಂದು ಯೂಟ್ಯೂಬ್ ಇದ್ದು ಲಿಂಕ್, ಅಂದ್ರೆ ಅದ್ರಲ್ಲಿ ಏನು ಆಗ್ತಾ ಇದೆ ಅಂದ್ರೆ ಅದೇ ಸೇಮ್. ವೆನ್ ಯು ಆರ್ ಗಿವಿಂಗ್, ಆಟೋಮೆಟಿಕ್ಲಿ ದ ಹೋಲ್ ಸಿಸ್ಟಮ್ ಇಸ್ ಚೇಂಜಿಂಗ್. ಎಷ್ಟೋ ಸಮಯದ ಮೆಡಿಟೇಷನ್ ಇಂದ ನಿಮ್ಗೆ ಸಿಕ್ಕಿದಂತಹ ಅನುಭವಕ್ಕೂ ಒಂದು ಸೆಷನ್ ಇಂದ ಸಿಗುವಂತಹ ಅನುಭವವು ಇಟ್ಸ್ ಫಾರ್ ಡಿಫರೆನ್ಸ್. ಯು ವಿಲ್ ಗೆಟ್ ಟು ನೋ ಒನ್ಸ್ ಯು ಆರ್ ಇನ್ ಟು. I hope justified with the Okay, so any other questions? Now, ಯಾರಿಗೆ ಪೇಮೆಂಟ್ ಲಿಂಕ್ ಬೇಕು, ಪ್ಲೀಸ್ ಟೈಪ್ ಲಿಂಕ್. yes, with ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ. ಸೊ ವಾಟ್ ವಿ ಹ್ಯಾವ್ ಡನ್ ಈಸ್, ನಮ್ಮ ಆಕ್ಸೆಸ್ ಬಾರ್ ಕ್ಲಾಸಿಗೆ ವಿ ಡೋಂಟ್ ಗೆಟ್ ಟು ಡಿಸೈಡ್ ಆಸ್ ಫೆಸಿಲಿಟೇಟರ್ಸ್. ನಾವು ಫೀಸ್ ಅನ್ನ ಫಿಕ್ಸ್ ಮಾಡುವಂತದ್ದು ನಮ್ಮ ಕೈಯಲ್ಲಿ ಇಲ್ಲ. ಸೊ ಮೇ ಬಿ ಶುಭದ ಯು ಕ್ಯಾನ್ ಎಕ್ಸ್ಪ್ಲೈನ್ ಬಿಟ್ ಮೋರ್. ನಮ್ದು ಐ ಥಿಂಕ್ 80% ಬ್ರಾಕೆಟ್ ಅಲ್ಲಿ ಬರುತ್ತೆ ಅನ್ಸುತ್ತೆ, or 80%. ಆಕ್ಚುಲಿ ವಿ ಮೂವ್ಡ್ ಜಸ್ಟ್ ನಾವು, ಅಂದ್ರೆ 75 ಇಂದ 80% ಗೆ ನಾವು ಹೋಗಿದ್ದಷ್ಟೇ. ಗ್ಯಾರಿ ಗಾಟ್ ಅವೇರ್ನೆಸ್, ಅಂದ್ರೆ ಇಂಡಿಯಾದಲ್ಲಿ ತುಂಬಾ ಹಣ ಇದೆ ಅಂತ. ಮೊದಲು we were in a 75 bracket. Now we moved into 80% bracket. So it's a international level certification and everything comes under the whole manual certification. Everything comes under access consciousness only. And the same time, ನನ್ ಜೊತೆ ಅಲ್ಲದೆ ನೀವು ಬೇರೆ ಯಾರ ಜೊತೆ ಮಾಡಿದ್ರು the same payment amount is same. There will be no changes on that. Yeah, Vidya. ಮೇಡಮ್, ಈಗ ನಮ್ದು ರೇಖಿ ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಸರ್ ಸಿಲ್ವರ್ ಮೆಂಬರ್, ಗೋಲ್ಡ್ ಮೆಂಬರ್, ಡೈಮಂಡ್ ಮೆಂಬರ್ ಅಂತ ಹಿಂಗೆ ಸೆಗ್ರಿಗೇಟ್ ಮಾಡಿದ್ದಾರೆ. ಮತ್ತೆ ಅದು ಲೈವ್ ಕ್ಲಾಸಸ್ ಇರುತ್ತೆ. ಸೊ ನಮಗೆ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಆದ್ರೆ ನಿಮ್ದು 1 day ಕ್ಲಾಸಸ್ ಅಲ್ಲಿ ಅದೆಲ್ಲ ನಮ್ಗೆ ಅರ್ಥ ಮಾಡ್ಕೊಳಕ್ ಆಗುತ್ತಾ? ಅದನ್ನೇ ನಾವು ಕಂಟಿನ್ಯೂಸ್ ಕ್ಲಾಸ್ ಇರುತ್ತಾ ಅಥವಾ ಹೇಗೆ? ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ಇಟ್ ಈಸ್ ಹೆಲ್ಪ್ಫುಲ್. ಆಕ್ಚುಲಿ ಆಸ್ ಎ ಗ್ಯಾರಿ ಹೇಳೋ ತರ, ಅಂದ್ರೆ 1 day ಅಲ್ಲಿ ನೀವು ಕಲಿಯುವಂಥದ್ದು ಏನ್ ಕಲ್ತಿದ್ದೀರಾ, ದಟ್ಸ್ ಇನಫ್ ಫಾರ್ ಯುವರ್ ಲೈಫ್ ಇಫ್ ಯು ಯೂಸ್ ದಟ್. ಆಯ್ತಾ, ಒಂದು. ಬಟ್ ಸೆಕೆಂಡ್, ನಾವು ನಮ್ದೇ ಓನ್ ರಿಯಾಲಿಟಿಗೆ ನಾವು ವಾಪಸ್ ಹೋಗ್ತೀವಿ, ನಮ್ದೇ ಫ್ಯಾಮಿಲಿ ಜೊತೆ ಇರ್ತೀವಿ. ಅಗೇನ್ ವಿ ವಿಲ್ ಇಂಡಲ್ಜ್ ವಿತ್ ದೋಸ್ ಥಿಂಗ್ಸ್ ಅಂಡ್ ಸಡನ್ಲಿ ನಾವು ನಮ್ಮನ್ನ ಕಳ್ಕೊತೀವಿ. ಆಕ್ಚುಲಿ ನಾರ್ಮಲಿ ಆಗೋದು ಅದೇ. ಸೊ ಅಲ್ಲಿ ನಮ್ಗೆ ಪ್ರಾಕ್ಟೀಸ್ ಬೇಕು ಅನ್ಸೋದು, ಅಥವಾ ಈಗ ನೀವು ಹೇಳಿತರ ನನ್ಗೆ ಪ್ರಾಕ್ಟೀಸ್ ಇಲ್ಲೆಲ್ಲ ಆಗ್ತಾ ಇದೆ, ಅಲ್ಲಿ ಪ್ರಾಕ್ಟೀಸ್ ಏನಾಗ್ಬೋದು ಏನಿಲ್ಲ ಅಂತೇಳಿ ಅಲ್ವಾ. ಸೊ ರೀಸೆಂಟ್ಲಿ ವಿ ಆರ್ ಸ್ಟಾರ್ಟೆಡ್ ರಿಲ್ಯಾಕ್ಸ್ ಅಂಡ್ ರಿಸೆಟ್ ಅಂತ ಒಂದು ಪ್ರೋಗ್ರಾಮ್, ಅಂಡ್ ದ ಮಾರ್ನಿಂಗ್ ಗಿಫ್ಟ್ ಅಂಡ್ ಕಾಂಟ್ರಿಬ್ಯೂಷನ್ ಅಂತ ಪ್ರೋಗ್ರಾಮ್. ಅದರಲ್ಲಿ ನಾವು ಅದನ್ನೇ ಮಾಡ್ತಾ ಇರೋದು. ಮಾರ್ನಿಂಗ್ ವಿ ವಿಲ್ ಸೆಟ್ ಅ ಡೇ, ಅಂದ್ರೆ ಸಮ್ ಆಲ್ ಆಫ್ ಲೈಫ್ ಕಮ್ಸ್ ಟು ಮಿ ವಿತ್ ಈಸ್ ಜಾಯ್ ಅಂಡ್ ಗ್ಲೋರಿ ಅಂತ ಬ್ಯೂಟಿಫುಲ್ ಅಫರ್ಮೇಶನ್ ಟೈಪ್ ಅನ್ನ ನಾವು ಮಾರ್ನಿಂಗ್ ಅನ್ನ ಹೇಳುವಂಥದ್ದು. ಅಂಡ್ ದ ನೈಟ್ ಐ ವಿಲ್ ಡೂ ದ ಸಮ್ ಕ್ಲಿಯರಿಂಗ್ಸ್, ಅಂದ್ರೆ ಇಡೀ ದಿನದ ಯಾವುದೇ ರೀತಿದು
ನಾನ್ ಮಾಡ್ತಾ ಇದ್ದ ಹಾಗೆ ನಿಮ್ಗೆಲ್ರಿಗೂ ಅದನ್ನ ನಿಮ್ಮ ಲೈಫಲ್ಲಿ ಹೇಗೆ ಅದನ್ನ ಇನ್ಕಲ್ಟ್ ಮಾಡ್ಬೋದು ಅಂತ ಹೇಳೋ ಐಡಿಯಾವು ಸಿಗ್ಲಿ ಅಂತಕ್ಕೋಸ್ಕರನೇ ನಾನು ಅದನ್ನ ಸ್ಟಾರ್ಟ್ ಮಾಡಿರೋದು. ಬಟ್ ನಾನ್ ಸ್ಟಾರ್ಟ್ ಮಾಡಿದ ಟೈಮಲ್ಲಿ ಇದೆಲ್ಲ ಯಾರು ಮಾಡ್ತಿರ್ಲಿಲ್ಲ. ಬಟ್ ರೈಟ್ ನೌ ಐ ಗಾಟ್ ಅವೇರ್ನೆಸ್, ಹವೆವರ್ ಐ ಕ್ಯಾನ್ ಬಿ ದ ಕಾಂಟ್ರಿಬ್ಯೂಷನ್. ದ ಸೇಮ್ ಟೈಮ್ ನಾನ್ ಸಹ ರಿಸೀವ್ ಮಾಡ್ತಾ ಇದ್ದೀನಿ. ಒಂದು ನೈಟ್ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಎಲ್ಲವನ್ನ ಮಾರ್ನಿಂಗ್ ಇಂದ ಈವ್ನಿಂಗ್ ತನಕದ್ದು ಎಲ್ಲವನ್ನ ಕ್ಲಿಯರ್ ಮಾಡಿದಾಗ then I can go with so much ease and so much of the peace in my own life. So ಅದಕ್ಕೋಸ್ಕರ ಅದನ್ನ ಸ್ಟಾರ್ಟ್ ಮಾಡಿರೋಂಥದ್ದು. So you will be part of that group too. Okay, fine. And if Suchitra or anybody else, if you want to share anything about access consciousness, ನೀವು ಕಲ್ತು ಹೇಗಾಯ್ತು ಅಂತ ಹೇಳಕ್ ಇಂಟ್ರೆಸ್ಟ್ ಇದ್ರೆ you can please come out and yeah. Yes, Suchitra. ಜೈ ಗುರುದೇವ್. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಕೇಳಿಸ್ತಾ ಇದೆಯಲ್ಲ? ಎಸ್ ಎಸ್ Yes, yes. ಈಗ ಲೈಫ್ ಹೇಗಾಗಿದೆ ಅಂದ್ರೆ ಆಲ್ ಆಫ್ ಲೈಫ್ ಇಸ್ ಗೋಯಿಂಗ್ ವಿತ್ ಈಸ್ ಜಾಯ್ ಅಂಡ್ ಗ್ಲೋರಿ. ಅರ್ಲಿ ಮಾರ್ನಿಂಗ್ ಸರ್ದು ಕ್ಲಾಸ್, ನೆಕ್ಸ್ಟ್ 7 o'clock ಮೇಡಮ್ದು ಕ್ಲಾಸ್, ನೈಟ್ ಕೂಡ ಹಾಗೆ ಬೇಗ ರೇಖಿ ಪ್ರಾಕ್ಟೀಸ್ ಸರ್ದು ಕ್ಲಾಸ್ ಇದ್ರೆ ಅದು, ಮಲ್ಕೊಳ್ಬೇಕಾದ್ರೆ ಮತ್ತೆ ಮೇಡಮ್ದು ಕ್ಲಾಸ್. ಬೇರೆದಕ್ಕೆ ಟೈಮೇ ಸಿಗ್ತಾ ಇಲ್ಲ. ಲೈಫ್ ಸರ್ ಹೇಳಿದಾಗೆ ಉತ್ಸವ ತರನೇ ಹೋಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. How does it get any ಥ್ಯಾಂಕ್ ಯು, better? ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. Thank ಥ್ಯಾಂಕ್ ಯು you ಸರ್. so much, Suchitra, for sharing this. I'm so grateful. Yeah. Super. Anybody have any questions? It's already 9. I think nobody have any question. ಯಾರಿಗಾರು ಪೇಮೆಂಟ್ ಲಿಂಕ್ ಬೇಕು ಅಂತಾದ್ರೆ ಅಣ್ಣ ವಿಲ್ ಬಿ ಶೇರಿಂಗ್ ದ ಹೋಲ್ QR code in the thing. Yeah, so let me share the link. So just to conclude, in the next 2 minutes only, I request Shubhada to give some clearings ನಮ್ಮ ಪೂರ್ತಿ ಗ್ರೂಪಿಗೆ, so that everyone benefits. So you can do this one small contribution ನಮ್ಮ ಗ್ರೂಪ್ಗೋಸ್ಕರ. And ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕೂಡ ಇಲ್ಲಿ ತನಕ ತಾಳ್ಮೆಯಿಂದ 1 hour ನಮ್ಮನ್ನ ಕೇಳಿಸ್ಕೊಂಡ್ರಿ. ಅಂಡ್ ಯಾರೆಲ್ಲ ನಮ್ಮ ಮುಂದಿನ 12ನೇ ತಾರೀಕು ಸೆಷನ್ ಅನ್ನ ಜಾಯಿನ್ ಆಗ್ಲಿಕ್ಕೆ ಬರ್ತಾ ಇದ್ದೀರಿ, ನಿಮ್ಗೆ ಅಡ್ವಾನ್ಸ್ ವೆಲ್ಕಮ್. ಹಾಗೆ 26ಕ್ಕೆ ಯಾರೆಲ್ಲ ಬರ್ತೀರಿ, ಸೊ ನಿಮ್ಗೂ ಕೂಡ ವೆಲ್ಕಮ್. ನನ್ನ ಮೈಂಡ್ ಅಲ್ಲಿ ಇರುವಂತ ಒಂದು ಪಾಯಿಂಟ್ ಹೇಳ್ಕೊಂಡು ಐ ಜಸ್ಟ್ ಹ್ಯಾಂಡ್ ಇಟ್ ಓವರ್ ಬ್ಯಾಕ್ ಟು ಶುಭದಾ. Okay, yeah, Shashini wants to share something. I'll give you the option. So ನನ್ನ ಮೈಂಡ್ ಅಲ್ಲಿ ಇರೋದು ಇಷ್ಟೇನೆ, ಕರ್ನಾಟಕದಲ್ಲಿ ಆಕ್ಸೆಸ್ ಕಾನ್ಶಿಯಸ್ನೆಸ್ ಅನ್ನ ನಾವು ಹೆಚ್ಚು ಜನರಿಗೆ ತಲುಪಿಸ್ಬೇಕು ಅನ್ನೋಂಥದ್ದು ನನ್ನ ಮೈಂಡ್ ಅಲ್ಲಿ ಇರೋದು. ಇಲ್ಲಿ ತನಕ ಬೇರೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಜನ ಮಾಡೋರಿದ್ದಾರೆ, ಕನ್ನಡದಲ್ಲಿ ಮಾಡೋರಿಲ್ಲ. ಕನ್ನಡದಲ್ಲಿ ಜಾಸ್ತಿ ಕ್ಲಾಸಸ್ ಇಲ್ದಿರೋ ಕಾರಣ ಮ್ಯಾನ್ಯುವಲ್ ಇಂಗ್ಲಿಷ್ ನಲ್ಲಿ ಬರ್ತಾ ಇದೆ ಇವಾಗ. ಬಟ್ ನಾವು ಕನ್ನಡದಲ್ಲಿ ಕೂಡ ಅದರ ಮ್ಯಾನ್ಯುವಲ್ ಬರೋ ತರ ಹೆಚ್ಚು ಜನತೆಗೆ ಪ್ರಚಾರ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿರೋದು. ಅಂಡ್ ಇದು ಮಾಡ್ಲಿಕ್ಕೆ ತುಂಬಾ ಸುಲಭ ಇದೆ. ಶುಭದಾ ಭಟ್ ಇಲ್ಲೇ ಇದ್ದಾರೆ, ನಾನು ಕೂಡ ಇವಾಗ ಆಕ್ಸೆಸ್ ಫೆಸಿಲಿಟೇಟರ್ ಆಗ್ತಾ ಇದ್ದೇನೆ. ಇಬ್ರು ನಾವ್ ಇಲ್ಲೇ ಇದ್ದೀವಿ, ನಮ್ ಇಬ್ರ ಹತ್ರ ಕಲೀರಿ. ಇನ್ನೊಂದು ಡೇಮ್ ಕ್ಲಾಸ್ ಮಾಡ್ತಾರೆ. ಸೊ 3 ಜನರ ಹತ್ರ ಕ್ಲಾಸ್ ಆಯ್ತು, ಅಂಡ್ ಯು ಆರ್ ರೆಡಿ ಟು ಸ್ಟಾರ್ಟ್ ಯುವರ್ ಕ್ಲಾಸಸ್. ನಿಮ್ಮ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ನೀವು ರೆಡಿ ಆಗ್ತೀರಾ. ಯಾಕಂದ್ರೆ 3 ಕ್ಲಾಸ್ ಮಾಡಿದ್ರೆ ಸಾಕು. ನಾನು ಅಷ್ಟೇ ಇವಾಗ 3 ಕ್ಲಾಸ್ ಮಾಡಿದ್ದೆ, ಅಂಡ್ ನೌ ಐ ಆಮ್ ಎಲಿಜಿಬಲ್ ಟು ಟೀಚ್. ಬೇರೆಯವರಿಗೆ ಟೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಫ್ಕೋರ್ಸ್ ಸ್ವಲ್ಪ ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಕ್ಲಾಸಸ್ ಅನ್ನ ತೆಗೆದುಕೊಳ್ಳುವಂತ ಒಂದು TTT ಆದವರಿಗೆಲ್ಲ ತುಂಬಾ ಸುಲಭ. ನನ್ನ ಡೈಮಂಡ್ ಮೆಂಬರ್ಸ್ ಯಾರು ಇದ್ದೀರಿ, ಗೋಲ್ಡ್ ಡೈಮಂಡ್ ಮೆಂಬರ್ಸ್, ಟ್ರೈನರ್ ಆದವರಿಗೆ ತುಂಬಾ ಸುಲಭ. ಇನ್ಫ್ಯಾಕ್ಟ್ ಒಳ್ಳೆ ಹಾರ್ಟ್ ಬೇಕು, ಅಷ್ಟು ಸಾಕು, ಇನ್ನೇನ್ ಬೇಡ. ಸೊ ಹೆಚ್ಚು ಟೀಚರ್ಸ್ ಗಳನ್ನ ನಾವು ಫೆಸಿಲಿಟೇಟರ್ಸ್ ಗಳನ್ನ, ಟೀಚರ್ಸ್ ಅಂತ ಹೇಳೋ ತಪ್ಪು, ಫೆಸಿಲಿಟೇಟರ್ಸ್ ಗಳನ್ನ ನಾವು ರೆಡಿ ಮಾಡೋಣ. ಕನ್ನಡದಲ್ಲಿ ಹೆಚ್ಚು ಜನರಿಗೆ ಇದು ತಲುಪಲಿ ಅನ್ನುವಂತ ಒಂದು ಉದ್ದೇಶದಿಂದ ಈ ಒಂದು ಸೆಷನ್ ಅನ್ನ ಇವತ್ತು ಮಾಡ್ತಾ ಇರುವಂತದ್ದು. ಸೊ ನಾವು ಲೆಟ್ಸ್ ಗೋ ಟು ಶಶಿನಿ. ನೀವೇನಾದ್ರೂ ಶೇರ್ ಮಾಡ್ಬೇಕಿದ್ರೆ. ಶಶಿನಿ ಇಸ್ ಬೈ ದ ವೇ ಶುಭದಾಸ್ ಸ್ವೀಟ್ ಡಾಟರ್. ಎಸ್ ಶಶಿನಿ. Okay, so I will talk
in English. I'm not that good in Kannada, so bear with me. So she asked everyone, whoever has done bars, she has to share some. I want to share something. As someone who has been doing bars since a very long time and have been practicing since a very long time. Okay, I'll go to the start. When I first was introduced to bars and she made me sit in bars class, I was like fully nagging and stuff. I was like, why are you making me do this? That school stuff is enough for me, and you're adding this class to upon me and stuff. So da. And yet, when she insisted that I attend this class, and I attended, it was very magical, and it was very different from the every classes that I have ever attended. It was very different, and it was very interesting for me as a kid like 13-year-old. As that time At that time, it was very interesting to me, and it helped me a lot. And as soon as mom started giving me bars to me, like she was practicing, that's the first time she ever did the bars to me. Yet still, I felt more peaceful. It was so like you were like in heaven. You cannot just fathom in words, because it's that energy, that feeling that you will only get by experiencing, not something else. You will have to experience it to know what actually bars is. And also that this is one day only. I have attended many classes too. It's still after doing all those classes, and when I came back to bars and when I attended mom's bars class, I was like, wow, everything really starts from here, and it's really the base. And as much as we um, strong our roots, it's going to help us a lot more. So obviously, we practice all the tools. It's not like, yeah, it's practicing is not like, it's not that hard. It doesn't feel like a chore. It's very joyous. It's very, even if we, when you do this, all of life comes to me with His joy and glory. It gives me a lot of peace, lot of joy, and I be a lot more. So yeah, that's one thing. And if you're choosing this, I'm sure that it will be magical for you. Just ಓಕೆ, ಸೊ ಶಶಿನಿ ಅವರ ನೆಟ್ವರ್ಕ್ ಏನೋ ಇಶ್ಯೂ ಆಗಿದೆ ಅನ್ಸುತ್ತೆ. ಥ್ಯಾಂಕ್ ಯು ಶಶಿನಿ ಫಾರ್ ಶೇರಿಂಗ್. ಸೊ ಬೇಸಿಕಲಿ ಇಂಗ್ಲಿಷ್ ನಲ್ಲಿ ಹೇಳಿದ್ರು. ನಾನು ಕ್ವಿಕ್ ಆಗಿ ಹೇಳ್ಬೇಕು ಅಂತಂದ್ರೆ, ಐ ಥಿಂಕ್ ಇಟ್ ಹ್ಯಾಸ್ ಚೇಂಜ್ ಹರ್ ಲೈಫ್. ಅಂಡ್ ಇನಿಷಿಯಲಿ ಫಸ್ಟ್ ಬಾರ್ ಕ್ಲಾಸಿಗೆ ಅಮ್ಮನ ಒತ್ತಾಯಕ್ಕೆ ಬಂದು ಕೂತ್ಕೊಂಡಿದ್ರು. ಅಂಡ್ ನೌ ಶಿ ಎಂಜಾಯ್ಸ್ ಎವ್ರಿ ಸಿಂಗಲ್ ಆಕ್ಸೆಸ್ ಕ್ಲಾಸ್ ಅಮ್ಮನ ಜೊತೆಗೆ. ಸೊ ಒಂದ್ ಬೆನಿಫಿಟ್ ಏನು ಅಂತಂದ್ರೆ, ನೀವು ಬಾರ್ಸ್ ಕ್ಲಾಸ್ ತಗೊಂಡ್ರೆ 16 ವರ್ಷಕ್ಕಿಂತ ಕೆಳಗಡೆ ಇರುವಂತಹ ನಿಮ್ಮ ಮಕ್ಕಳು ಉಚಿತವಾಗಿ ಆಕ್ಸೆಸ್ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾರೆ. 16ರಿಂದ 18 ವಯಸ್ಸಿನವ್ರು ಇದ್ರೆ ಅವರಿಗೆ ಹಾಫ್ ಚಾರ್ಜ್ ಇರುತ್ತೆ, ಅಂಡ್ ಅಬೌವ್ 18 ಇಟ್ ಇಸ್ ಫುಲ್ ಪ್ರೈಸ್. ಆ ತರದ ವ್ಯವಸ್ಥೆ ಇದೆ. ಅಂಡ್ ಅವ್ರಿಗೂ ಸಪರೇಟ್ ಮ್ಯಾನ್ಯಲ್ ಸಿಗುತ್ತೆ, ಸಪರೇಟ್ ಸರ್ಟಿಫಿಕೇಟ್ ಸಿಗುತ್ತೆ. ಅವರು ಕೂಡ ಬೇರೆಯವರಿಗೆ ಬಾರ್ಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್ ಮನಿ. ದುಡ್ಡನ್ನ ಚಾರ್ಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಗಿವಿಂಗ್ ಬಾರ್ಸ್ ಟು ಅದರ್ಸ್ ಅಂಡ್ ಸ್ಟಾರ್ಟೆಡ್ ಚಾರ್ಜಿಂಗ್ ಮನಿ. ಸೊ ಮೊದಲು ಹೀಲಿಂಗ್ ಮಾಡ್ತಾ ಇದ್ದೆ, ಇವಾಗ ಕ್ಲಿಯರಿಂಗ್ ಮಾಡ್ತಾ ಇದ್ದೀನಿ. ಅಂಡ್ ಬೇರೆಯವರಿಗೆ ಹೀಲಿಂಗ್ ಮಾಡ್ತಾ ನಮ್ಗೆ ಹೇಗೆ ಹೀಲಿಂಗ್ ಆಗುತ್ತೋ ಅದೇ ತರ ಬೇರೆಯವರಿಗೆ ಕ್ಲಿಯರಿಂಗ್ ಮಾಡ್ತಾ ನಮಗೂ ಕ್ಲಿಯರಿಂಗ್ ಆಗುತ್ತೆ. ಸೊ ಲೈಫ್ ಹ್ಯಾಸ್ ಬಿಕಮ್ ರಿಯಲ್ ಫೆಸ್ಟಿವಲ್. ಸೊ ಇಟ್ ಈಸ್ ಆನ್ಲೈನ್ ಫಾರ್ 12th January. 12ನೇ ತಾರೀಕು ಆನ್ಲೈನ್ ಇರುತ್ತೆ. 2 ಗಂಟೆ, 5ರಿಂದ 7 ಗಂಟೆ ತನಕ ಸಂಜೆ ಹೊತ್ತು. ಶುಭದ ಅವರು 4 ಟೂಲ್ಸ್ ನಿಮ್ಗೆ ಶೇರ್ ಮಾಡ್ತಾರೆ. ಈ ತರಗತಿಯ ಬೆಲೆ 2,400 ರೂಪಾಯಿ ಇದೆ. ಅಂಡ್ January 26ರ ಕ್ಲಾಸು ಆಫ್ಲೈನ್ ಬೆಂಗಳೂರಿನಲ್ಲಿದೆ. ಬೆಂಗಳೂರಿನ ಯಾವುದೋ ಒಂದು ಹೋಟೆಲ್ ನಲ್ಲಿ ನಾವು ಬುಕ್ ಮಾಡ್ತೀವಿ. ಸೊ ಆ ಕ್ಲಾಸು ನಾನು ಮತ್ತೆ ಶುಭದ ಅವರು ಇಬ್ರು ಕೂಡ ತಗೊಳ್ತೀವಿ. ವಿ ವಿಲ್ ಶೇರ್ ದ ಕ್ಲಾಸ್ ಅಂಡ್ probably ಸರ್ಟಿಫಿಕೇಟ್ ಶುಭದ ಅವರ ಕೈಯಲ್ಲಿ ಕೊಡಿಸ್ತೀನಿ. ಬಿಕಾಸ್ ಶಿ ಇಸ್ ಮೋರ್ ಸೀನಿಯರ್, ನನ್ಗಿಂತ ಅವ್ರು ಜಾಸ್ತಿ ಸೀನಿಯರ್. ಆ ಕಾರಣಕ್ಕೆ There is no senior. ಸೊ
ಇನಿಷಿಯಲಿ ಇನ್ಫ್ಯಾಕ್ಟ್ ನಾನು ಅವಾಗ್ಲೂ ಹೇಳ್ತಾ ಇದ್ದೆ, ಯಾವುದೋ ಒಂದು ವಿಚಾರವನ್ನ ತುಂಬಾ ಸಿಗ್ನಿಫಿಕೆಂಟ್ ಆಗಿ ಮಾಡಬಾರ್ದು ಅಂತ. ಸೊ ಇದು ಕೂಡ ನನ್ಗೆ ಒಂದು ಈ ಜರ್ನಿಯಲ್ಲಿ ಯಾವಾಗ ಈ ಕ್ಲಾಸಸ್ ಗಳನ್ನ ಅರೇಂಜ್ ಮಾಡ್ತಾ ಇದ್ವಲ್ಲ, ಆ ಸಂದರ್ಭದಲ್ಲಿ ಕೂಡ ನನಗೆ ತುಂಬಾ ಹೆವಿನೆಸ್ ಫೀಲ್ ಆಗ್ತಾ ಇತ್ತು. ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಆಲ್ ದ ಕ್ಲಿಯರಿಂಗ್ಸ್ ಅಂಡ್ ಡಿಫ್ರೆಂಟ್ ಟ್ಯಾಕ್ಟಿಕ್ಸ್ ಮಾಡಿದಾಗ ದೆನ್ ಐ ವಾಸ್ ಅಗೇನ್ ಈಸ್ ಆಗ್ತಾ ಬರುತ್ತೆ. ಲೈಕ್ ಹೆವಿನೆಸ್ ಇರೋದು ಲೈಟ್ ಆಗ್ತಾ ಬರುತ್ತೆ, ಹಗೂರ ಆಗ್ತಾ ಬರುತ್ತೆ ಜೀವನ. ಸೊ ಇಟ್ ಈಸ್ ಅಮೇಸಿಂಗ್, Yeah, just amazing to be Pavitra here. messaged. Yes, Pavitra okay. messaged. He want to share something. Just we will. Pavitra, you can unmute yourself if you are Yeah. here. I did it. ಹಾ, ಎಲ್ಲರಿಗೂ ನಮಸ್ಕಾರ. ಕಲ್ಪತರು ಕಮ್ಯುನಿಟಿಯಿಂದ ಆಕ್ಸೆಸ್ ಬಾರ್ಸ್ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಪರಿಚಯ ಮಾಡಿಕೊಟ್ಟಿರೋಂತ ಮೊದಲಿಗೆ ಇವರಿಗೆ ಗುರುದತ್ ಸರ್ಗೆ, ಮತ್ತೆ ಅದ್ರ ಮೂಲಕ ನಮ್ಗೆಲ್ಲ ಆಕ್ಸೆಸ್ ಬಾರ್ಸ್ ನಮಗೆ ಆಕ್ಸೆಸಿಬಿಲಿಟಿ ಕೊಟ್ಟಿರೋಂತ, ಅದು ಕರ್ನಾಟಕದಲ್ಲಿ, ಬಿಕಾಸ್ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಅದನ್ನ ನಾವು ರೀಚ್ ಮಾಡ್ಬೇಕು, ಅದರ ವೆಬ್ಸೈಟ್ ಆಕ್ಸೆಸಿಬಿಲಿಟಿ ತಗೊಳ್ಳೋದು. ಮತ್ತೆ ಈಗ ಅಡ್ಗೆ ಮನೆ ಅಷ್ಟೇ ಇರಲ್ಲ, ಅದು ಇನ್ನ ದೊಡ್ಡದಾಗ್ತಾ ಹೋಗುತ್ತೆ. ಇದೊಂಥರ ಎಕ್ಸ್ಪಾನ್ಷನ್. ಮೇಡಮ್ ಹೇಳ್ದಂಗೆ ಹೆಂಗೆ ಕಾನ್ಶಿಯಸ್ ಎಕ್ಸ್ಪಾಂಡ್ ಆಗುತ್ತೋ, ನಾವ್ ಮಾಡೋಂತ ಇದು ಕೂಡ ಕೆಲ್ಸಗಳಾಗ್ಲಿ ಮತ್ತೊಂದಾಗ್ಲಿ ಎಲ್ಲವೂ ಕೂಡ ಎಕ್ಸ್ಪಾಂಡ್ ಆಗುತ್ತೆ, ಸೌಲ್ ಎಕ್ಸ್ಪಾಂಡ್ ಆಗತ್ತೆ. ಸೊ ವಿ ಬಿಕಮ್ ಯೂನಿವರ್ಸಲ್ ಬೀಯಿಂಗ್ ಅಂಡ್ ಒನ್ ವಿತ್. ಇದು ಒಂದು ರೀತಿಯ ಬೇರೆ ತರದ ಒಂದು ಆಧ್ಯಾತ್ಮಿಕ ಜರ್ನಿನೇ. ಈಗಾಗ್ಲೇ ನಾವು ಹೀಲಿಂಗ್, ಎಲ್ಲರೂ ಕೂಡ ಹೀಲಿಂಗ್ ಅಲ್ಲಿ ಇಷ್ಟಪಟ್ಟು ಬಂದಿದ್ದೀರಾ. ಅದು ಸೆಲ್ಫ್ ಹೀಲಿಂಗ್ ಆಗ್ಬೋದು, ಅಥವಾ ಬೇರೆಯವ್ರಿಗೆ, ನಮ್ಮ ಫ್ಯಾಮಿಲಿ ಆಗ್ಬೋದು, ಫ್ಯಾಮಿಲಿಯಿಂದ ಆಚೆಗೆ ಹೊರಗಡೆ ಇರ್ಬೋದು. ಅಂದ್ರೆ ನಾವು ಕ್ಲಿಯರಿಂಗ್ ಸ್ಟೇಟ್ಮೆಂಟ್ಸ್ ನ ಆಕ್ಸೆಸ್ ಮಾಡ್ಕೊಂತ ಹೋಗ್ತಾ ಇದ್ದಂಗೆನೆ ನಮ್ಮೊಳಗೇನೆ ಗೊತ್ತಿಲ್ದಂಗೆ ಒಂದು ಬದಲಾವಣೆ, ಒಂದು ಇನ್ಸ್ಟಂಟ್ ಸೊಲ್ಯೂಷನ್ಸ್ ನಮ್ಗೆ ಸಿಗ್ತಾ ಹೋಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಂದು 15 ದಿನದ ಹಿಂದೆ ಕ್ರಿಸ್ಮಸ್ ಬಂದಂತ ವೀಕ್ ಅಲ್ಲಿ ನಾನ್ ತುಂಬಾ ಡೌನ್ ಆಗಿದ್ದೆ, ಎನರ್ಜಿಯಲ್ಲಿ ತುಂಬಾ ಡೌನ್ ಆಗಿ ಹೋಗಕ್ಕೆ ಆಗಲ್ಲಪ್ಪ, ರಜಾ ಹಾಕೊಂಡ್ ಬಿಡೋಣ ಅಂತ ಹೇಳಿ ರಜಾ ಹಾಕೊಳಕ್ ಹೊರಟಿದ್ದೆ. ಆವಾಗ ನಾನು ಶುಭದ ಅವ್ರ ಹತ್ರ ಶೇರ್ ಮಾಡಿದೆ, ಹಿಂಗ ಆಗ್ತಾ ಇದೆ ನನ್ಗೆ, ನಾನ್ ತುಂಬಾ ರಜೆಗಳು ತಗೊಂತಾ ಇದ್ದೀನಿ, ಆಗ್ತಾ ಇಲ್ಲ ನನ್ಗೆ ಅಂತ ಹೇಳಿದಾಗ ಅವ್ರೊಂದು ವಾಯ್ಸ್ ಮೆಸೇಜ್ ನ ಕಳ್ಸಿದ್ರು. ಅದನ್ನ ಕೇಳಿ, ಈವ್ನಿಂಗ್ ತನಕ ಕೇಳಿ ಏನಾಗತ್ತೆ ಅಂತ ಹೇಳಿ ಅಂತ ಹೇಳಿದ್ರು. ನಾನ್ ಜಸ್ಟ್ ಎದ್ದೆ, ಬೇಡ ರಜೆ ಹಾಕೋದು ಬೇಡ ಅಂತ ಎದ್ದೆ. ಆಮೇಲೆ ಏನು ಮಾಡಕ್ ಆಗ್ತಾ ಇಲ್ಲ, ಅಡ್ಗೆನು ಮಾಡಕ್ ಆಗ್ತಿಲ್ಲ, ಏನು ಮಾಡಕ್ ಆಗ್ತಿಲ್ಲ. ಆಮೇಲೆ ಅವ್ರದ್ದು ವಾಯ್ಸ್ ಮೆಸೇಜ್ ಇತ್ತು, ನಾನ್ ಕೇಳ್ತಾನೆ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಅಲ್ಲೇನೆ ಒಂದು ಎನರ್ಜಿ ಫ್ಲೋ ಆಗೋದನ್ನ ಫೀಲ್ ಮಾಡ್ದೆ. ಆಯ್ತು, ತಿಂಡಿನೂ ಆಯ್ತು. ಸರಿ, ಅವಾಗ್ಲೂ ಹೇಳ್ತಾ ಇರ್ತಾರೆ ಟೈಮ್ ಎಕ್ಸ್ಪಾಂಡ್ ಆಗುತ್ತೆ ನಮ್ಗೆ ಬೇಕು ಅಂದಾಗ ಅಂತ. ರಿಯಲಿ ಅವತ್ತು ಅದಾಯ್ತು, ಎಕ್ಸ್ಪಾಂಡು ಆಯ್ತು. ನಾನು ಇನ್ ಟೈಮ್ಗೆ ಕಾಲೇಜು ರೀಚ್ ಆದೆ. ಅವತ್ತೆಲ್ಲ ಇಡೀ ದಿನ ಲೈವ್ಲಿ ಆಗಿ ಕೆಲ್ಸಗಳನ್ನ ಮಾಡ್ಕೊಳಕ್ಕೆ ಸಾಧ್ಯ ಆಯ್ತು. ಸೊ ಇಂಥದ್ದೇ ಒಂದು ಎನರ್ಜಿಯನ್ನ ನಾವು ಬೇರೆಯವರಲ್ಲೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ನಾನು ಮಗ, ನನ್ ಮಗಳು 3 ಜನ ಕೂಡ ಬಾರ್ಸ್ ಅಟೆಂಡ್ ಮಾಡಿದ್ವಿ ಡಿಸೆಂಬರ್ 14th. ಇಟ್ ವಾಸ್ ರಿಯಲಿ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಮ್ಗೆ ಇನ್ನೊಂದ್ ರೀತಿಯ ಒಂದು ಇನ್ವರ್ಡ್ ಜರ್ನಿ ಅಲ್ಲಿ ಸ್ಟಾರ್ಟ್ ಆಯ್ತು ನಮ್ಗೆ ಅನ್ಸುತ್ತೆ ನಂಗೆ. ಸೊ ಅಲ್ಲಿ 32 ಪಾಯಿಂಟ್ಸ್ ಗಳಿಗೆ ಬಾರ್ಸ್ ನ ಕೊಡೋದು ಹೇಗೆ ಅಂತ ಒಂಥರ ಮ್ಯಾಜಿಕಲ್ ಆಗೂ ಇದೆ, ಖುಷಿಯಾಗೂ ಇದೆ. ಮತ್ತೆ ಅವತ್ತು ಇಡೀ ದಿನ ಅದು ಸೆಷನ್ ಎಷ್ಟು ಲೈವ್ಲಿ ಆಗಿತ್ತು ಅಂತ ಹೇಳಿದ್ರೆ, ಯಾರ ಮುಖದಲ್ಲೂ ಕೂಡ ಟಯರ್ಡ್ನೆಸ್ ಆಗ್ಲಿ, ಬೋರಿಂಗ್ ಆಗ್ಲಿ, ಆ ತರದ್ದೇನು ಫೀಲ್ ಮಾಡ್ಲಿಲ್ಲ. ಒಂದು ಹೊಸದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅಂತ ಅನ್ಸ್ತು. ಮತ್ತೆ ಬಾರ್ಸ್ ಅನ್ನ ಕೊಡೋದ್ ಹೇಗೆ ಮತ್ತೆ ತಗೊಳೋದ್ ಹೇಗೆ ಅಂತ ಕಲ್ಸುವಾಗ್ಲೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಅದ್ರಲ್ಲೇ ಇನ್ವಾಲ್ವ್ ಆಗಿ ಏನೋ ಒಂದು ಹೊಸ ಪ್ರಪಂಚಕ್ಕೆ ಹೋಗಿ ಬಂದಂಗ ಆಯ್ತು. ಇಡೀ ಯೂನಿವರ್ಸ್, ಇಲ್ಲಿ ನಾವು ಬರೀ ಕರ್ನಾಟಕ ಅಲ್ಲ, ನಮ್ ಫ್ಯಾಮಿಲಿ ಅಲ್ಲ, ಅದಕ್ಕಿಂತ ಬಿಯಾಂಡ್ ನಾವು ಎಲ್ಲರನ್ನು ರೀಚ್ ಆಗ್ತೀವಿ. ಸೌಲ್ ಲೆವೆಲ್ ಅಲ್ಲಿ ನಾವೆಲ್ಲರೂ ಒಂದೇ ಅನ್ನೋದು ನಮ್ಗೆ ಕಂಪ್ಲೀಟ್ ಆಗಿ ಅವತ್ತು ಅರ್ಥ ಆಯ್ತು. ಸೊ ಆಕ್ಸೆಸ್ ಬಾರ್ಸ್ ಇಸ್ ಅನ್ ಆಡೆಡ್ ಅಸೆಟ್. ನಾವು ಕಲ್ತ್ರೆ ನಿಜವಾಗ್ಲೂ ಕೂಡ ರೇಖಿ ಜೊತೆಗೆ ಅದನ್ನು ಮಾಡಿದಾಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಜನರನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾರೆಲ್ಲ ಹೀಲಿಂಗ್ ಜರ್ನಿಯಲ್ಲಿ ಮುಂದುವರ್ಸ್ಬೇಕು ಅಂತ ಇದ್ದೀರೋ ಅವರೆಲ್ಲರೂ ಕೂಡ.
ಮತ್ತೆ ಏನೆಲ್ಲ ಪಾಸಿಟಿವ್ ಎನರ್ಜಿ ಇದೆ ವರ್ಲ್ಡ್ ಅಲ್ಲಿ ಅದನ್ನ ಖಂಡಿತ ನಾವು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಉಪಯೋಗಿಸ್ಕೊಂಡು ನಮ್ಮ ಎಲ್ಲಾ ಸಮಸ್ಯೆಗಳಿಗೊಂದು ಸೊಲ್ಯೂಷನ್ ಅಂತೂ ಖಂಡಿತ ಸಿಗತ್ತೆ. ಮತ್ತೊಬ್ರಿಗೂ ಕೂಡ ನಾವು ಸೊಲ್ಯೂಷನ್ಸ್ ನ ಕೊಡ್ಬೋದು. ಥ್ಯಾಂಕ್ ಯು. Thank you so much, Pavitra, for sharing this. I'm so grateful for each and every word you said. ಅಂದ್ರೆ ಆಸ್ ಅ ಟೀಚರ್ ಅವ್ರ ಹತ್ರ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ತುಂಬಾ ಈಸಿ ಆಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಅನ್ಕೊಳ್ತೀನಿ. ಸೊ ಐ ಆಮ್ ಸೋ ಗ್ರೇಟ್ಫುಲ್. ಅಂಡ್ ನೀವು ಅದನ್ನ ಯೂಸ್ ಮಾಡಿ, ಅದನ್ನ ಟೂಲ್ ನ ಯೂಸ್ ಮಾಡಿ ನೀವೊಂದು ಚೇಂಜಸ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಕ್ಕೆನೆ ಐ ಆಮ್ ವೆರಿ ವೆರಿ ಹ್ಯಾಪಿ ಅಂಡ್ ಡಿಲೈಟೆಡ್ ಟು ವರ್ಡ್ಸ್ ದಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. More ಥ್ಯಾಂಕ್ ಯು. power, more joy to you. ಥ್ಯಾಂಕ್ Yes. ಯು. Shall we go to the clearing part? Clearing ಹೋಗೋಣ. Yes. Yeah. Yes. Okay, then please lower your barriers. Meanwhile, you can share the QR code so that everybody can, if you want to join, ನೀವು join ಆಗ್ಬೇಕು ಅಂತಿದ್ರೆ you can join the thing. Sure. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಯಾರೆಲ್ಲ ಕಲ್ತಿದ್ದೀರಾ ಅವ್ರು ಮತ್ತೆ ನೀವು ಅದಕ್ಕೆ ಪೇ ಮಾಡ್ಬೇಕಂತಿಲ್ಲ. You just you have special discount so that we will talk about in the group. So don't pay those people. For our one day full day class, I'm meeting you there also. And whoever is not joining also, I'm so grateful for who you are. I'm so grateful. Thank you, thank you, thank you. See you someday in this world for sure. Thank you. Love you Nice. all. Yes. Thank you. Thank you, Shubhada. Thank you Thank for all the clearings. Thank you for being here. Thank you for all the contribution. So ಎಲ್ರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗೋಣ. ನಮಸ್ತೆ.